ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಆಶೀರ್ವಾದ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪ ಅರ್ಪಿಸುವ ಒಗಂಡ ಸ್ಪೆಷಲ್ ಪಾರ್ಟ್ನರ್ ಅಟ್ಸನ್ ಕಾರ್ಡ್ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ. ಮುರಳಿಯವರೇ ಯಾರು ಬರ್ತಾ ಇದ್ದಾರೆ, ಏನು ವಿಶೇಷವಾದ ಅಡುಗೆನ ಮಾಡಿ ತೋರಿಸ್ತೀರ ಅಂತ ಕೇಳ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ರಘುನಾಥ್ ಗುರುಜಿಯವರು ಬರ್ತಾ ಇದ್ದಾರೆ. ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ರೀತಿಯ ಸಮಸ್ಯೆಗಳಿದ್ರು ಮುರಳಿಯವರೇ ನನ್ನ ಭೇಟಿ ಮಾಡಕ್ಕೆ ಹೇಳಿ, ಎಷ್ಟು ಸಮಸ್ಯೆಗಳನ್ನ ಬಗೆಹರಿಸಿದೀವಿ ನಾವು ಅಂತ ಬೇರೆ ಹೇಳ್ತಾ ಇದ್ದಾರೆ. ಗುರುಜಿ ಬಂದ್ರು ಅಂದ್ರೆ ಯಾವುದೋ ಒಂದು ಸಮಸ್ಯೆಗೆ ಅದ್ಭುತವಾದಂತಹ ಪರಿಹಾರ ಕೊಡೋದೇ ನಮ್ಮ ಗುರುಜಿಯ ಉದ್ದೇಶ. ಗುರುಜಿ ಬನ್ನಿ. ಗುರುಜಿ ನಮಸ್ಕಾರ. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ಹೇಗಿದ್ದೀರಾ ಮುರಳಿ? ಏನು ನಡೀತಾ ಇದೆ ಗುರುಜಿ? ಏನ್ ಗುರುಜಿ ಸಮಾಚಾರ? ಹೆಂಗಿದೆ ವಿಶೇಷವಾದ? ಚೆನ್ನಾಗಿದೆ. ಕಳೆದ ವಾರ ನಾನು ನಮ್ಮ ಅಜ್ಜ ಅವರನ್ನು ನೋಡ್ಕೊಳಕ್ ಹೋಗಿದ್ದೆ. ನಿಮ್ಮ ಅಜ್ಜ ಅವರ? ಹೌದು, ನಿಮ್ಗೂ ಅಜ್ಜ ಶಿರಡಿ ಸಾಯಿಬಾಬಾರವರು. ಕರೆಕ್ಟ್ ಆಗಿ ಹೇಳಿ ಸರ್, ನಾನೆಲ್ಲೋ ಏನಪ್ಪ ಗುರೂಜಿಯವ್ರ ಅಜ್ಜ ಬದುಕಿದಾರ ಅಂತ ಅದು ಸ್ವಲ್ಪ ಭಯ ಆಗೋಯ್ತು ನನಗೆ. ಇಲ್ಲ ಎಲ್ಲರಿಗೂ ಅಜ್ಜ, ಜಗತ್ತಿನ ಅಜ್ಜ. ಜಗತ್ತಿನ ಅಜ್ಜನ ನೋಡಕ್ ಹೋಗಿದ್ರಾ? ಎಷ್ಟು ದಿನ ಹೋಗಿದ್ರಿ? ನಮ್ಮ ಫ್ಯಾಮಿಲಿನವ್ರು ಹೋಗಿದ್ವಿ. ಓಕೆ, ನಮ್ಮ ಕಾರ್ಯಕ್ರಮಕ್ಕೆ ರಘುನಾಥ್ ಗುರುಜಿಯವರು ಬಂದಿದ್ದಾರೆ. ಈಗ ತಾನೇ ಶಿರಡಿಯ ದರ್ಶನವನ್ನ ಮುಗಿಸಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಗುರುಜಿ ಏನ್ ಮಾಡ್ತಾ ಇದ್ದೀರಾ ಇವತ್ತು? ನೋಡಿ, ನಮ್ಮಲ್ಲಿ ಸಾಮಾನ್ಯವಾಗಿ ನಿಶಕ್ತಿ ಬರುತ್ತೆ ಅಲ್ವಾ? ಬರುತ್ತೆ ಗುರು. ಸಾಮಾನ್ಯವಾಗಿ ಬರುವಂಥದ್ದು ನಿದ್ದೆ ಬರೋದಿಲ್ಲ. ಒಂದು ಟೆನ್ಷನ್ಗಾಗಿ ನಿದ್ದೆ ಬರೋದಿಲ್ಲ. ಓಕೆ. ಆಮೇಲೆ ಈ ವಾತಾವರಣದಲ್ಲಿ ಬದಲಾವಣೆ, ಈಗ ನೋಡಿ ಇದ್ದಕ್ಕಿದ್ದಾಗೆ ಮಳೆ ಶುರು ಆಗುತ್ತೆ, ಸೆಕೆ ಆಗ್ತಾ ಇರುತ್ತೆ. ಇಂಥ ಟೈಮಲ್ಲೆಲ್ಲ ಇಮ್ಯುನಿಟಿ ಬಹಳ ಪ್ರಾಬ್ಲಮ್ ಆಗುತ್ತೆ. ಓಕೆ. ನಿಮಗೆ ನ್ಯಾಚುರಲ್ ಆಗಿ ದೈಹಿಕವಾದ ಇಮ್ಯುನಿಟಿಯನ್ನು ಹೇಗೆ ಜಾಸ್ತಿ ಮಾಡಿಕೊಳ್ಬಹುದು, ಆ ಬಗ್ಗೆ ನಾವು ಇವತ್ತೊಂದು ನಿಮಗೆ ಅದ್ಭುತವಾದ ಅಮೃತವನ್ನು ಕೊಡ್ತೀವಿ. ಒಳ್ಳೆ ಅಮೃತ ಹೇಳ್ಕೊಡ್ತಾ ಇದೀವಿ. ನಿಶಕ್ತಿಗೆ ಸುಸ್ತಾದಾಗ ಅಥವಾ ಜೀವನದಲ್ಲಿ ಒಂದು ಲವಲವಿಕೆ ಬೇಕು ಅಂದಾಗ ಏನು ಮಾಡ್ಕೋಬಹುದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬಾ ಇಂಪಾರ್ಟೆಂಟು. ಈ ಲವಲವಿಕೆ ಇದ್ರೇನೆ ಜೀವನದಲ್ಲಿ ಎಲ್ಲಾನು ಸುಖವಾಗಿ ಮುಂದುವರಿಯಕ್ಕೆ ಸಾಧ್ಯ ಅಂತ ಗುರುಜಿಯವರ ಒಂದು ಅಭಿಮತ. ಓಕೆ, ಮಾಡಕ್ಕೆ ಏನೇನು ಜೀವಿ? ನಿಶಕ್ತಿಗೆ ಮನೆ ಔಷಧಿ ಬೇಕಾಗುವ ಸಾಮಗ್ರಿಗಳು: ಹಾಲು, ಬೆಲ್ಲ, ಅರಿಶಿನ. ಈ ಮೂರನ್ನ ಬಳಸ್ಕೊಂಡು ಒಂದು ಒಳ್ಳೆ ಪೇಯ ಮಾಡಿಕೊಡ್ತೀನಿ ನಿಮ್ಗೆ. ಏನಾಗ ಗುರುಜಿ ಕುಡಿದ್ಬಿಟ್ರೆ ಅದು ನೀವು ಕುಡಿದು ನೋಡಿ. ಯಾಕಂದ್ರೆ ನಾನು ಬಾಯಲ್ಲಿ ಹೇಳೋಕ್ಕಿನ್ನ ನೀವು ಅದನ್ನ ಅನುಭವಿಸಿದ್ರೆ ಅದ್ರ ಮಜಾ ಬೇರೆ ಅಲ್ವಾ? ಓಕೆ, ಏನ್ ಕೊಡ್ಲಿ ಗುರುಜಿ ನಿಮ್ಗೆ? ಈಗ ಒಂದು ಬಾಯ್ಲಿಂಗ್ ಕೊಡ್ಲಾ ನಿಮ್ಗೆ? ಇದಕ್ಕೆ ಸುಮಾರು 1 ಗ್ಲಾಸಿನಷ್ಟು ನೀರು, ಗ್ಲಾಸಿನಷ್ಟು ಹಾಲು. ಓಕೆ. 1 ಚಮಚ ಬೆಲ್ಲ. ಅಷ್ಟು ಶಕ್ತಿ ಬಂದ್ಬಿಡ್ತಾ ಗುರುಜಿ? ನೀವು ನೋಡಿ, ಬೆಲ್ಲದಲ್ಲಿ ಮಹತ್ವ ಚೆನ್ನಾಗಿದೆ. ಸಕ್ಕರೆಗಿನ್ನ ಬೆಲ್ಲ ಬಹಳ ಒಳ್ಳೆಯದು. ಓಕೆ. 1 ಸ್ಪೂನಿನಷ್ಟು ಅರಿಶಿನ. ಓಹೋ, ಅಬ್ಬಬ್ಬಬ್ಬ, ಕಹಿ ಆಗಲ್ಲ ಗುರುಜಿ? ಇಲ್ಲ, ಖಂಡಿತ ಆಗಲ್ಲ. ಓಹೋ. ಓಕೆ. ಆಯ್ತಾ ಗುರುಜಿ ಇದು? ಎಸ್. ನಿಮಗೆ ಸ್ವಲ್ಪ ಸಿಹಿ ಬೇಕು ಅಂದರೆ ಇನ್ನೊಂದಿಷ್ಟು ಬೆಲ್ಲ ಹಾಕ್ಬೋದು. ಹಾಕಿ ಗುರುಜಿ, ನೀ ಒಳ್ಳೆ ಕತೆ ಹೇಳಿರಿ. ಸಿಹಿ ಯಾರು ಬೇಡ ಅಂತಾರ? ಬಹಳ ಬೇಡ, ಸ್ವಲ್ಪ ರುಚಿ. ಇನ್ನೊಂದು ಒಳ್ಳೆ ಒಂದು ನಿಶಕ್ತಿಗ ಇದು. ನಿಶಕ್ತಿಯಿಂದ ಹಿಡಿದು ಓಕೆ. ನಿಮಗೆ ಈವನ್ ಶ್ವಾಸಕೋಶಗಳಲ್ಲಿ ಒಂಥರ ಹಿಡಿದ ಅನುಭವ ಆಗ್ತಾ ಇರುತ್ತೆ ಕೆಲವು ಸಲ. ಉಸಿರಾಡ್ಲಿಕ್ಕೆ ಡೀಪ್ ಬ್ರೀದಿಂಗ್ ಬರೋಲ್ಲ, ಉಸಿರಾಟದ ತೊಂದರೆಗೂ ಕೂಡ ಬರುತ್ತೆ ಖಂಡಿತವಾಗಿ. ಓಕೆ. ಆಫ್ ಮಾಡೋದಿನ? ಯಾ. ಇದು ತಣ್ಣ ಕುಡಿಬೇಕಾ ಬಿಸಿ ಕುಡಿಬೇಕಾ? ಹದವಾದ ಬಿಸಿ ಬಹಳ ನಾಲ್ಗೆಗೂ ರುಚಿ ಕೊಡುತ್ತೆ. ಓಕೆ. ನಿಮಗೆ ದೈಹಿಕವಾಗಿ ಸಹ ಆರಾಮದಾಯಕ ಅನ್ಸುತ್ತೆ. ಹೌದಂತೀರಾ? ಎಸ್, ಖಂಡಿತವಾಗಿ. ಓಕೆ. ನಿಶಕ್ತಿಗೆ, ಉಸಿರಾಟದ ತೊಂದರೆಗೆ ಮನೆಯಲ್ಲೇ ಮಾಡ್ಕೋಬಹುದಂತ ಸುಲಭವಾದದ್ದು. ಕೆಲವೆಲ್ಲ ಏನಿಸ್ಬಿಡುತ್ತೆ ಅಂದರೆ ಸುಲಭವಾಗಿರೋದೆಲ್ಲ ಅಷ್ಟು ಬೇಗ ಪರಿಣಾಮಕಾರಿ ಆಗುತ್ತಾ ಅಂತ. ಖಂಡಿತವಾಗ್ಲೂ ಆಗುತ್ತೆ. ಇದರ ಉಪಯೋಗಗಳನ್ನ ಪಡ್ಕೊಂಡಿದ್ದಾರೆ. ಇದನ್ನ ಹೇಳಿ. ಸುಮಾರು 1 ಗ್ಲಾಸ್ನಷ್ಟು ತಗೊಳ್ಳಿ. ನೋಡಿ, ಥಿಕ್ಕಾಗಿದೆ. ಓಹೋ, ನೋಡಿದ್ರೇ ಖುಷಿ ಆಗತ್ತೆ. ಓಹೋ. ಮುರಳಿಯವರೇ, ಎಸ್ ಗುರುಜಿ. ನಿಶಕ್ತಿಗೆ, ಇಮ್ಯುನಿಟಿ ಜಾಸ್ತಿ ಆಗಲಿಕ್ಕೆ, ಓಕೆ, ಉಸಿರಾಟದ ತೊಂದರೆ, ಆಲಸ್ಯ, ನಿದ್ದೆ ಬರೋಲ್ಲ, ಈ ಮೂರಕ್ಕೂ ಅದ್ಭುತವಾದಂಥ ಒಂದು ಔಷಧಿ. ಬಿಸಿ ಬಿಸಿಯಾಗಿದೆ, ಸ್ವಲ್ಪ ನಿಧಾನವಾಗಿ ಆರಾಮಾಗಿ. ಓಕೆ. ಗುರುಜಿಯವರು ನಿಶಕ್ತಿಗೋಸ್ಕರ ಮನೇಲೇ ಸಿಗುತ್ತೆ ಸರ್, ಬೇರೆ ಏನೇನೋ ತಗೋಬೇಡಿ, ಅದು ತಗೊಳ್ಳಿ, ಇದು ತಗೊಳ್ಳಿ, ಈ ಮಾತ್ರೆ ತಗೊಳ್ಳಿ, ಆ ಮಾತ್ರೆ ತಗೊಳ್ಳಿ, ನಿಶಕ್ತಿ ಕಡಿಮೆ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಅದೆಲ್ಲ ಬೇಕಾಗಿಲ್ಲ. ಇದನ್ನೊಂದ್ಸರಿ ಟ್ರೈ ಮಾಡಿ ನೋಡಿ. ಈ 1 ಗ್ಲಾಸ್ ಹಾಲನ್ನು ಕುಡಿದು ಮಲ್ಕೊಳ್ಳಿ,
ಮಲಗಿದ್ದಷ್ಟೇ ಜ್ಞಾಪಕದಲ್ಲಿ ಇರುತ್ತೆ, ತಿರ್ಗಾ ಬೆಳಗ್ಗೆ ಎಚ್ಚರಿಕೆ ಆಗೇ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ತುಂಬ ಜನಕ್ಕೆ ನಿದ್ರಾಹೀನತೆ ರೋಗ, ಅದು ರೋಗ ಅಲ್ಲ, ಮಾತ್ರೆ ತೊಗೊಂಡ್ರಷ್ಟು ಜನ ನಿದ್ದೆ ಬರಲ್ಲ. ಆ ನಿದ್ದೆ ಬರಲ್ಲ, ನಿಶಕ್ತಿ ಜಾಸ್ತಿ ಇರುತ್ತೆ, ಉಸಿರಾಟದ ತೊಂದರೆ ಇರುತ್ತೆ. ಅದೆಲ್ಲದಕ್ಕೂ ಕೂಡ ಈ ಅಮೃತನ ಕುಡಿದು ನೋಡಿ ಅಂತ ಹೇಳಿದ್ದಾರೆ. ಟೇಸ್ಟ್ ಮಾಡಲೇ ಗುರು? ಖಂಡಿತ ಮಾಡಿ, ತುಂಬ ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ಮಾಡಿಕೊಡಿ ಅಂತೀರಾ ನೀವು? ಅರ್ಶಿನ ಸ್ವಲ್ಪ ಜಾಸ್ತಿ ಆಗಲಿಲ್ಲ ಗುರು, ಹಿಂಗೆ ಇಲ್ಲ, ಬೇಕು. ಒಂದು ಯಾಕಂದರೆ ಅರಿಶಿಣದಲ್ಲಿ ಕ್ಯಾನ್ಸರ್ನ ನಾಶ ಮಾಡುವಂಥ ಗುಣ ಅರಿಶಿಣಕ್ಕಿದೆ. ಓಕೆ, ತುಂಬ ಒಳ್ಳೆ ಅದ್ಭುತವಾದಂಥ ಔಷಧಿ ಅದು. ಪ್ರಾಕೃತಿಕವಾಗಿ ಮನುಷ್ಯನಿಗೆ ಸಿಗಬಹುದಾದಂಥ ಅದ್ಭುತ. ಸ್ವಲ್ಪ ಅದೊಂದು ಚೂರು ಅಭ್ಯಾಸ ಇದಿರುತ್ತೆ. ತುಂಬ ಅರಿಶಿನ ಇದೆ, ಸ್ವಲ್ಪ ಸಿಹಿ ಕೂಡ ಇದೆ, ಬಿಸಿ ಕೂಡ ಇದೆ. ಇದನ್ನು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರೂಜಿಯವರು ಏನೇನು ಬಳಸಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ನಿಮ್ಮ ಸಮಸ್ಯೆಗೆ ಒಳ್ಳೆ ಅಮೃತ ಮನೇಲೆ ಮಾಡ್ಕೊಳ್ಳಿ. ನಿಶಕ್ತಿಗೆ ಮನೆ ಔಷಧಿ ಮಾಡುವ ವಿಧಾನ: ಒಂದು ಪಾತ್ರೆಗೆ ಹಾಲು, ಬೆಲ್ಲ, 1 ಚಮಚ ಅರಿಶಿನ ಹಾಕಿ ಚೆನ್ನಾಗಿ ಕುದಿಸಿದರೆ ನಿಶಕ್ತಿಗೆ ಮನೆ ಔಷಧಿ ತಯಾರು. ಹೇಳಿ ಗುರುಜಿ, ಇವ್ರಿಗೇನೋ ಇದೆ ಅಂತ ಹೇಳ್ತಾ ಇದ್ವಿ. ಹಳದಿನಲ್ಲಿ ಆಂಟಿ ಆಕ್ಸಿಡೆಂಟ್. ಏನೋ ಇವೆಲ್ಲ ಹೇಳ್ತೀರಪ್ಪ, ಕುಡಿತಾನೆ ಇರ್ತೀವಿ. ಏನು ನಮ್ಮ ಇಂಡಿಯಾದಲ್ಲಿ ಏನು ಹೊಸದೆ? ಪ್ರತಿಯೊಬ್ಬರು ಮಲ್ಲಿ ಚಿತ್ರಾನ್ನ ಮಾಡೇ ಮಾಡ್ತಾರೆ. 3 ಸರ್, ಒಂದು ಸರ್ ಸುಂದರಿ ಗುರುಜಿ. ಇಲ್ಲ, ಇಲ್ಲಿ ಕೇಳಿ. ಹೇಳಿ ಗುರುಜಿ. ನಮ್ಮಲ್ಲಿ ಏನಾಗಿದೆ ಅಂದರೆ ಸುಲಭವಾಗಿ ಸಿಗೋದ್ರಿಂದ ಅದ್ರ ಬಗ್ಗೆ ಬೆಲೆ ಇಲ್ಲ. ಓಕೆ, ಈಗ ಡಾಕ್ಟರ್ ಹತ್ರ ಹೋಗಿ ಒಂದು 500 ರೂಪಾಯಿ ಕನ್ಸಲ್ಟೇಷನ್ ಕೊಟ್ಟು Okay. ಸಾಯಂಕಾಲದವರೆಗೂ ಕಾದು ಕುತ್ಕೊಂಡು ಏನೋ 4 ಮಾತ್ರೆ ತೊಗೊಂಬಂದ್ಕೊಳ್ಳೆ ನಂಗೆ ಏನೋ ಸಿಕ್ತು ಅನ್ನೋ ಭ್ರಮೆನಲ್ಲಿ ಒದ್ದಾಡ್ತಾರೆ. ಓಕೆ, ಇದು ಮನೆಯಲ್ಲಿ ಆರಾಮಾಗಿ ಕುತ್ಕೊಂಡು ಮಾಡ್ಕೊಳ್ಳೋ ಅಂಥದ್ದು. ನೀವು ಡಾಕ್ಟರ್ ಹತ್ರ ಬರೀ ಹೋಗೋ ಖರ್ಚಲ್ಲಿ ಇದು 4 ಸಲ ಕುಡಿಬೋದು. ದಿನಕ್ಕೆ ಒಂದ್ಸರಿ ಕುಡಿದ್ರೆ ಸಾಕ ಗುರುಜಿ? ಆರಾಮಾಗಿ. ರಾತ್ರಿನ ಬೆಳಗ್ಗೆನ ಗುರುಜಿ? ರಾತ್ರಿ ಬೆಸ್ಟ್. ರಾತ್ರಿ ಇದನ್ನ ಕುಡಿದು ಪಾಚಂಬುಡಿ, ಹಾಂ, ಒಳ್ಳೆ ನಿದ್ದೆ ಬರುತ್ತೆ, ಒಳ್ಳೆ ಉಸಿರಾಟ ತೊಂದರೆ ಏನಾದರೂ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳಿದ್ದಾರೆ. ಈ ಥರ ಏನಾದರೂ ನಿಮಗೆ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಗುರುಜಿ ಜೊತೆ ಮಾತಾಡಬೇಕಾಗಿದೆ. ಗುರುಜಿ ನಂಬರ್ ಹೇಳಿ ಗುರುಜಿ. 99 8 8 00 00 90 90 271 271 ಫೋನ್ ಮಾಡಿ. ಗುರುಜಿ ಅವರು ಸಿಗ್ತಾರೆ, ನಿಮ್ಮ ಸಮಸ್ಯೆಗಳಿಗೆ ತಕ್ಕವಾದಂಥ ಅಮೃತವನ್ನು ಹೇಳ್ಕೊಡ್ತಾರೆ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಗುರುಜಿ. ನಮ್ಮ ಕೈ ರುಚಿ ಒಂದ್ಸರಿ ನೋಡಿ ಅಂತ ಇದ್ದಾರೆ, ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದಾರೆ. ರುಚಿಯಾದಂಥ ಒಂದು ಪ್ರಾನ್ ಅಡುಗೆ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಮೇಡಮ್ ಬನ್ನಿ, ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಧನ್ಯಲತಾ. ಧನ್ಯಲತಾ. ಧನ್ಯಲತಾ, 2 ಹೆಸರು. ಏನಿದು ಧನ್ಯಲತಾ 2 ಹೆಸರು? ಯಾವ ಊರ ಕಡೆಯವ್ರು ನೀವು? ನಾನು ಮಂಗಳೂರು. ಎಲ್ಲಿ ಮಂಗಳೂರಿನಲ್ಲಿ? ಮಂಗಳೂರು ನಿಮ್ಮ ಎಕ್ಸ್ಪರ್ಟ್ ಕಾಲೇಜ್ನ ಹತ್ತಿರವೇ? ಓಕೆ 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 ಓಕೆ. ಮಂಗಳೂರಿಂದ ಬಂದಿದ್ದಾರೆ, ಕೊಡಿಯಾಲಬೈಲಿಂದ ಬಂದಿದ್ದಾರೆ. ಧನ್ಯಲತಾ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಏನು ಮಾಡ್ತಾ ಇದ್ದಾರೆ ಧನ್ಯಲತಾ ಅವರೇ? ಅಲ್ಲ, ಕೊಡಿಯಾಲಬೈಲಲ್ಲ, ಲೇಡಿ ಹಿಲ್. ಲೇಡಿ ಇಲ್ಲಿಂದನಾ? ಓಕೆ ಓಕೆ ಓಕೆ. ಮತ್ತೆ ಏನು ಮಾಡ್ತಾ ಇದ್ದೀರಿ ಅಡುಗೆ? ಪ್ರಾನ್ ಪೊಟೆಟೊ ಕರಿ ಮಾಡಿ. ಪ್ರಾನ್ಗೆ ಪೊಟೊಟೊ ಕರಿ ಮಾಡ್ತೀರಾ ಮನೇಲಿ? ಅದು ಮಂಗಳೂರು ಸ್ಟೈಲ್. ಮಂಗಳೂರು ಸ್ಟೈಲ್. ಯಾರಿಗೆ ಇಷ್ಟ ಇದೆ ನಿಮ್ಮ ಮನೇಲಿ? ನನಗೆ ಇಷ್ಟ, ನನ್ನ ಮಕ್ಕಳಿಗೆ ಇಷ್ಟ. ಏನು ಮಾಡ್ತಾರೆ ಮಕ್ಕಳು? ಮಗ ಜರ್ಮನಿಯಲ್ಲಿ MS ಮಾಡ್ತಾ ಇದ್ದಾನೆ. ಆಯಿತು. ಮಗಳು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಮ್ಯಾನೇಜರ್ ಆಗಿದ್ದಾಳೆ. ಓಕೆ, ಇಬ್ಬರು ಮಕ್ಕಳು ಬೆಂಗಳೂರಲ್ಲೇ ಇದ್ದಾರಾ? ಒಬ್ರು ಅಮೆರಿಕಾದಲ್ಲಿ, ಜರ್ಮನಿಲಿ, ಒಬ್ರು ಬೆಂಗಳೂರಲ್ಲ. ನೀವು ಏನು ಮಾಡ್ತಾ ಇದ್ದೀರಾ ಮಂಗಳೂರು? ನೀವು ಬರುತ್ತಾನೆ ಬೆಂಗಳೂರಿಗೆ? ನಾನು ಟೀಚರ್ ಆಗಿದ್ದೇನೆ. ನೀವಿನ್ನ ಕೆಲಸ ಮಾಡ್ತಾ ಇದ್ದೀರಾ? ಓಕೆ, ಧನ್ಯಲತಾ ಟೀಚರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಒಳ್ಳೆ ಒಂದು ಪ್ರಾನ್ ಮತ್ತು ಆಲೂಗಡ್ಡೆಯನ್ನು ಹಾಕಿ ಕರಿನ ಮಾಡ್ತೀನಿ, ಮಂಗಳೂರಿನ ಸ್ಟೈಲ್ನ ಕರಿ ನೋಡಿ ಅಂತ ಇದ್ದಾರೆ. ಓಕೆ, ಮಾಡಕ್ಕೆ ಏನೇನು ತಿಂದಿದ್ದೀರಾ ಟೀಚರ್? ಪ್ರಾನ್ಸ್ ಆಲೂ ಸುಕ್ಕ. ಬೇಕಾಗುವ ಸಾಮಗ್ರಿಗಳು: ಪ್ರಾನ್ಸ್, ಆಲೂಗೆಡ್ಡೆ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬ್ಯಾಡಗಿ ಮೆಣಸಿನಕಾಯಿ, ಧನಿಯಾ, ಗಸಗಸೆ, ಮೆಂತ್ಯ, ಜೀರಿಗೆ, ಕಾಳು ಮೆಣಸು, ಹುಣಿಸೆ ಹಣ್ಣು, ತೆಂಗಿನಕಾಯಿ ತುರಿ, ಅರಿಶಿನ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ತುಪ್ಪ, ಎಣ್ಣೆ. ಓಕೆ, ಶುರು ಮಾಡೋಣ. ಏನು ಕೊಡಿ ಫಸ್ಟ್ ನಿಮಗೆ? ಒಂದು ಪ್ಯಾನ್ ಕೊಡಿ. ಏನಕ್ಕೆ ಹೇಳಿ? ಒಂದು ಎಲ್ಲ ಮಸಾಲೆಗೆ ಫ್ರೈ ಮಾಡಬೇಕು. ಫ್ರೈ ಮಾಡೋಕ್ಕೋಸ್ಕರನಾ? ಓಕೆ, ಮಾಡ್ಕೋಬೋದು. ಸ್ವಲ್ಪ ಆಯಿಲ್ ಹಾಕಿ. ಆಯಿಲ್ ಸಾಕಾ ಅಥವಾ ಕೊಬ್ಬರಿ ಎಣ್ಣೆ ಬೇಕಾ? ನಾವು ಮನೇಲಿ ಕೊಬ್ಬರಿ ಎಣ್ಣೆಯಲ್ಲಿ ಮಾಡೋದು. ಇಲ್ಲಿ ನಿಮ್ಮ ಕೊಬ್ಬರಿ ಎಣ್ಣೆ ಕೇಳಿದ್ರೆ ಕೊಬ್ಬರಿ ಎಣ್ಣೆ ಕೊಡ್ತಾ ಇದ್ವಿ ನಾವು. ಸಾಕಾ ಆಯಿಲು? ಹಾಂ, ಸಾಕು. ನೀರುಳ್ಳಿ ಸ್ವಲ್ಪ, ಈರುಳ್ಳಿ. ಇಬ್ಬರೇ ಅದು ಯಜಮಾನರು ನೀವು ಮಲ್ಲಿ? ಇಬ್ಬರಿ. ಓಕೆ. ಇದು ಮೆಣಸಿನ್ಕಾಯಿ. ಓಕೆ. ಒಣಮೆಣಸಿನ್ಕಾಯಿ. ಓಕೆ. ಒಣಮೆಣಸಿನ್ಕಾಯಿ ಎರಡು ಬಗೆಯ ಒಣಮೆಣಸಿನ್ಕಾಯಿ. ಇದು ಬ್ಯಾಡಗಿ ಮೆಣಸಿನ್ಕಾಯಿ. ಇದು ಓಕೆ. ಎಸ್ ಮೇಡಮ್. ಕೊತ್ತಂಬರಿ ಬೀಜ, ಸ್ವಲ್ಪ ಕೊತ್ತಂಬರಿ ಬೀಜ, ಸ್ವಲ್ಪ ಒಣಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿ, ಎಲ್ಲವನ್ನ ಎಣ್ಣೆಲಿ ಫ್ರೈ ಮಾಡ್ಕೊಳ್ತಾ ಇದೀವಿ. ಎಣ್ಣೆ ಹಾಕೋಬೋದು, ಇಲ್ಲ ಕೊಬ್ಬರಿ ಎಣ್ಣೆಲೂ ಕೂಡ ಮಾಡ್ಕೋಬೋದು. ಎಸ್ ಮೇಡಮ್. ಸ್ವಲ್ಪ
ಗಸಗಸೆ ಹಾಕ್ತಿದ್ದೇನೆ. ಓಕೆ, ಗಸಗಸೆ, ಧನಿಯಾ, 2 ಥರ ಮೆಣಸಿನ್ಕಾಯಿ, ಮೆಂತೆ, ಸ್ವಲ್ಪ ಮೆಂತ್ಯ, ಎಸ್. ಆಮೇಲೆ ಜೀರ, ಸ್ವಲ್ಪ ಜೀರಿಗೆ ಸ್ವಲ್ಪ ಕಾಳು ಮೆಣಸು, ಹಾಕಿ ಮೇಡಮ್. ಸ್ವಲ್ಪ ಕಾಳು ಮೆಣಸು, ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಂತ್ಯ, ಸ್ವಲ್ಪ ಧನಿಯಾ, ಎಸ್ ಮೇಡಮ್. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಓಕೆ, ಸ್ವಲ್ಪ ಬೆಳ್ಳುಳ್ಳಿ, ಬೆಳ್ಳುಳ್ಳಿ, ಗಸಗಸೆ, ಧನಿಯಾ ಸ್ಲೋ ಮಾಡಿ ಇದನ್ನು. ಆಗಿದೆ. ಸ್ವಲ್ಪ ಹುಣಸೆ ಹಣ್ಣು ಮಿಕ್ಸಿಗೆ ಹಾಕೊಂಡು ಹಾಕಿ ಅದನ್ನು ಅದಕ್ಕೆ ಹಾಗೆ ರುಬ್ಲಿಕ್ಕೆ. ಎಸ್. ಒಣಮೆಣಸಿನ್ಕಾಯಿ, ಧನಿಯಾ, ಮೆಂತ್ಯ, ಜೀರಿಗೆ, ಗಸಗಸೆ, ಎಸ್ ಮೇಡಮ್. ಓಕೆ, ಎಸ್ ಎಸ್. ಹೀಗೆ ಒಳ್ಳೆ ಫೈನ್ ಪೇಸ್ಟ್ ಆಗಬೇಕು. ಪೇಸ್ಟ್ ಆಗಿದೆಯಾ? ಗಂಧದ ಥರ ಪೇಸ್ಟ್ ಆಗಬೇಕು. ಓಕೆ, ಶುರು ಮಾಡೋಣ. ಸಾಕಾಗುತ್ತಾ ಇದು? ಹಾಂ, ಸಾಕು. ಈಗ ಸ್ವಲ್ಪ ತುಪ್ಪ ಹಾಕಿ. ಸ್ವಲ್ಪ ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮ ನಾವು ಬಳಸ್ತಾ ಇದೀವಿ. ಆಶೀರ್ವಾದ್ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪ. 33ಕ್ಕಿಂತ ಹೆಚ್ಚು ಗುಣಮಟ್ಟದ ಪರೀಕ್ಷೆ ಅಂತ ಹೇಳ್ತಾ ಇದೀವಿ. ಈಗ 66ಕ್ಕಿಂತ ಹೆಚ್ಚು ಗುಣಮಟ್ಟದ ಪರೀಕ್ಷೆಯಲ್ಲಿ ಪಾಸ್ ಆಗಿರ್ತಕ್ಕಂಥ ITC ಅವರ ಪ್ರತ್ಯೇಕವಾಗಿ ಹಸುವಿನ ಹಾಲನ್ನ ಶೇಖರಣೆ ಮಾಡಿರ್ತಕ್ಕಂಥ ಸ್ಲೋ ಕುಕಿಂಗ್ ಪ್ರೋಸೆಸ್ ನಲ್ಲಿ ತಯಾರು ಮಾಡಿರ್ತಕ್ಕಂಥ ಆಶೀರ್ವಾದ್ ತುಪ್ಪ, ಶುದ್ಧ ಹಸುವಿನ ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಎಷ್ಟು ಬೇಕು ನೋಡಿ? ಸ್ವಲ್ಪ ಗೀ ರೋಸ್ಟ್ ಮಾಡ್ತಲ್ಲ ತಾನೆ? ಇಲ್ಲ, ಸಾಕು ಸಾಕಾ? ಸಾಕು. ತುಪ್ಪವನ್ನು ಹಾಕಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಪ್ರಾನ್ ಮತ್ತು ಆಲೂಗಡ್ಡೆಯ ಕರಿನಾ? ಹೌದು. ಸುಕ್ಕ. ಸುಕ್ಕ, ಎಸ್ ಮೇಡಮ್. ಈಗ ಇದು ಆನಿಯನ್ ಸ್ವಲ್ಪ ಫೈನ್ ಕಟ್ ಮಾಡಿರೋಂಥದ್ದು. ಓಕೆ, ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ತಾ ಇದೀವಿ. ಆಶೀರ್ವಾದ್ ತುಪ್ಪದಲ್ಲಿ ಚೆನ್ನಾಗಿ ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ತಾ ಇದೀವಿ. ಎಸ್ ಮೇಡಮ್. ಕೆಂಪಾಗಬೇಕಾ ಇದು? ಸ್ವಲ್ಪ ತುಂಬ ಕೆಂಪಾಗಬೇಕಂತಿಲ್ಲ, ಸ್ವಲ್ಪ ಬಾಡಿದ್ರೆ ಸಾಕು. ಓಕೆ, ಎಷ್ಟು ಟೀಚರ್? ಇನ್ನು ಈ ಸಿಗಡಿ ಕ್ಲೀನ್ ಮಾಡಿದಂಥದ್ದು. ದಪ್ಪ ಸಿಗಡಿ. ಹಾಂ, ದಪ್ಪ. ಓಕೆ. ಓಹೋ, ಪ್ರಾನ್, ಟೈಗರ್ ಪ್ರಾನ್ ಇದು. ಎಸ್ ಮೇಡಮ್. ಟೊಮೆಟೊ, ಈರುಳ್ಳಿ ತುಪ್ಪದಲ್ಲಿ ಹುರಿತಾ ಇದೀವಿ. ಎಲ್ಲನೂ ತುಪ್ಪ ಹಾಕೊಂಡಿದೀವಿ, ಈರುಳ್ಳಿನ ಹಾಕಿದೀವಿ, ಪ್ರಾನ್ ಹಾಕಿದೀವಿ, ಜೊತೆಗೆ ಈಗ ಟೊಮೆಟೊ ಕೂಡ ಅದಕ್ಕೆ ಹಾಕಿದೀವಿ. ಎಸ್ ಮೇಡಮ್. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓಕೆ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿಯ ಪೇಸ್ಟು. ಓಕೆ, ಕರಿಬೇವಿನ ಸೊಪ್ಪು. ಓಕೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು. ಓಕೆ, ಓಕೆ, ಸ್ವಲ್ಪ ಉಪ್ಪು ಹಾಕ್ತದೆ. ಹಾಕಿ. ಕೈಲಿ ಹಾಕ್ತೀರಾ, ಸ್ಪೂನ್ ಹಾಕ್ತೀರಾ? ಮನೆಯಲ್ಲಿ ಸ್ವಲ್ಪ ಕೈಯಲ್ಲಿ ಕೈಲೇ ಮಾಡಿ, ಕೈಲೇ ಹಾಕಿ. ಆಗಿದ್ರೆ ಉಪ್ಪು ಮಾತ್ರ ಚಾನ್ಸ್ ತಗೊಳಂಗಿಲ್ಲ ಟೀಚರ್ ನೀವು. ಕಾಫಿ ಹೊಡಿಯೋದಕ್ಕಿಂತ ಅಧ್ವಾನ ಅದು. ಸ್ವಲ್ಪ ಸ್ಲೋ ಮಾಡಿ. ಸೋಮಣ್ಣ. ಈಗ ಮಸಾಲ ಮಾಡಿದ ರುಬ್ಬಿದಂಥ ಮಸಾಲ. ಹೌದು, ರುಬ್ಬಿದಂಥ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ರುಬ್ಬಿದಂಥ ಮಸಾಲ ಹಾಕ್ತಾ ಇದೀವಿ. ಎಸ್ ಟೀಚರ್, ಎಲ್ಲ ತುಪ್ಪದಲ್ಲೇ ಮಾಡ್ತಾ ಇದೀವಿ ಇಲ್ಲಿ. ಮುಚ್ಚಿ. ಇನ್ನೇನು ಹಾಕ್ಬೇಕಾ ಇದಕ್ಕೆ? ಇಷ್ಟೇನಾ? ಉಂಟು ಆಮೇಲೆ ಇನ್ನ ಉಂಟಾ? ಈಗ ಏನ್ ಮಾಡೋಣ? ಬೇಕದ್ರಲ್ಲಿ ನೀರ್ ಹಾಕೋಲ್ವಾ ಸ್ವಲ್ಪ ಇದಕ್ಕೆ ನೀವು? ಸಾಕಷ್ಟು. ಇಷ್ಟೇ ಸಾಕ ನೀರು? ಸ್ವಲ್ಪ ನೀರು ಬೇಕನ್ಸುತ್ತೆ. ಹಾಗಾದ್ರೆ ನೀರು ಬೇಕಿದ್ರೆ ಸ್ವಲ್ಪ ಗಟ್ಟಿ ಮಾಡಿ, ಇದು ದೊಡ್ಡದು ಮಾಡಿ. ಆಯ್ತು ಮಾಡ. ಚೆನ್ನಾಗಿ ರುಬ್ಬಿರ್ತಕ್ಕಂಥ ಮಸಾಲಾನ ಹಾಕಿದೀವಿ. ಗಟ್ಟಿಯಾದಂಥ ಒಳ್ಳೆ ಒಂದು ಗೊಜ್ಜು ಬರುತ್ತೆ.
ಮಜಾ ತಿನ್ನಕ್ಕೆ ತುಂಬಾ ಮಜವಾಗಿರುತ್ತೆ. ದೋಸೆಗೆ, ನೀರ್ ದೋಸೆಗೆ, ಇಡ್ಲಿಗೆ ಎಲ್ಲದಕ್ಕೂ ಅದ್ಭುತವಾಗಿರುವಂತದ್ದು. ಎಸ್ ಮೇಡಮ್, ಏನ್ ಹೇಳಿದ್ರಿ? ಏನದು? ಈಗ ಇದು ತುರಿದ ಕೊಬ್ಬರಿ. ಓಕೆ, ಹಸಿ ಕೊಬ್ಬರಿ ಎಲ್ಲ, ತೆಂಗಿನಕಾಯಿ ಜೊತೆಗೆ ಬೆಳ್ಳುಳ್ಳಿಯಾ? 4 ಬೆಳ್ಳುಳ್ಳಿ. ಎಸ್ ಮೇಡಮ್. ಮತ್ತೆ ಹಸಿ ಜೀರಿಗೆ. ಓಕೆ, ಜೀರಿಗೆ, ಬೆಳ್ಳುಳ್ಳಿ, ಕಾಯಿ ತುರಿ ತಿರ್ಗಾ ರುಬ್ತಾ ಇದ್ದೀರಾ? ಸ್ವಲ್ಪ ರುಬ್ಬುದು. ಆಯ್ತು. ಓ, ಸುಕ್ಕ ಇದು? ಸುಕ್ಕ. ಆಲೂಗಡ್ಡೆ ಮತ್ತು ಪ್ರಾಣಿನ ಸುಕ್ಕ, ವಿಶೇಷವಾದಂಥ ಸುಕ್ಕ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಟೀಚರ್ ಬಂದಿದ್ದಾರೆ, ಧನ್ಯಲತಾ ಅವರು ಬಂದಿದ್ದಾರೆ. ನೀರಾಕಿ ಕುಡ್ದಲ್ಲ, ತರಿಯಾಗಿರ್ಬೇಕು. ತರಿಯಾಗಿ. ಯಾಕೆ ಅಂದರೆ ನಾವಿಲ್ಲಿ ಮಾಡ್ತಾ ಇರೋದು ಸುಕ್ಕ. ಏನಂತ ಕರಿತೀವಿ? ಧನ್ಯಲತಾನ, ಲತಾನ, ಧನಿಯಾನ, ಏನು ಕರೀತೀವಿ? ಧನಿಯಾ ಕರಿಯೋದಾ? ಓಕೆ. ಸಣ್ಣದು ಮಾಡಿ ಕಮ್ಮಿ ಮಾಡ? ಸಿಮ್ಮಲ್ಲಿ. ಓಕೆ, ಎಸ್. ಇದು ಕಾಯಿ ತುರಿ ಬಾಯಿಗೆ ತಿನ್ನಕ್ಕೆ ಸಿಗಬೇಕು. ಹೌದು ಅಲ್ವಾ ಮೇಡಮ್? ಹೌದು. ಅವಾಗಲೇ ಅದು ಮಜಾ. ಅದರಲ್ಲಿ ಸ್ವಲ್ಪ ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಕ್ತೇವಲ್ಲ, ಹೌದು, ಅದು ಅದಕ್ಕೆ ಸ್ವಲ್ಪ ಫ್ಲೇವರ್ ಕೊಡ್ತದೆ. ಓಕೆ ಓಕೆ ಓಕೆ. ಖಾರ ನಮ್ಗೆ ಎಷ್ಟು ಬೇಕು ಅಷ್ಟು ಮಾಡಿದ್ರೆ ಆಯ್ತು. ನಿಮ್ಗೆ ಸ್ವಲ್ಪ ಖಾರ ಹೆಚ್ಚಲ್ಲ ಇವತ್ತು. ಎಲ್ಲ ಇದು ತಪ್ಪು ಕಲ್ಪನೆ. ಇಲ್ಲ, ನಿಮ್ಮ ಶೋ ಅಲ್ಲಿ ನೋಡ್ತೇವೆ ನಾವು. ಖಾರ ನನಗೆ ಹೆಚ್ಚಲ್ಲ, ಖಾರ ಪ್ರಾಣಿಗೆ ಹೆಚ್ಚು. ಎಸ್, ಆಯ್ತಾ? ಇನ್ನು ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಉದುರಿಸಿದ್ರೆ ಆಯ್ತಲ್ಲ. ಪ್ರಾನ್ ಸುಕ್ಕ, ಪ್ರಾನ್ ಮತ್ತು ಆಲೂಗಡ್ಡೆಯ ಸುಕ್ಕ. ಓಕೆ, ಸಾಕಾ? ಇನ್ನು ಬೇಯ್ಬೇಕಾ? ಚೂರು 1-2 ನಿಮಿಷ ಇಡಿ. ಎಸ್ ಮೇಡಮ್. ಏನು ಹಾಕ್ಬೇಕು ಮರ್ತೋಯ್ತು ಅಂತ ಹೇಳಿದ್ರೆ ಟೀಚರ್? ಹಳದಿ ಹಾಕಿ, ಪರವಾಗಿಲ್ಲ. ಹಳದಿ ಯಾವ ಬೇಕಾದ್ರೆ ಹಾಕ್ಬೋದು, ಕಲರ್ ಬರಕ್ ತಾನೆ, ಹಾಕಿ. ಅಡುಗೆನಲ್ಲಿ ಮರ್ತೋದ್ರೆ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಹಾಕ್ಕೊಳ್ಳಿ. ಇದೇನಂತ ಡಿಫ್ರೆನ್ಸ್ ಎಲ್ಲ ಏನು ಬರಲ್ಲ. ಅಂದರೆ ನಾವು ಎಣ್ಣೆಗೆ ಯಾವಾಗ ಪ್ರಾನ್ ಹಾಕ್ತೀವಿ ಅವಾಗ ಎಲ್ಲ ಹಾಕೋಬೇಕು. ಹೌದು. ಎಸ್ ಮೇಡಮ್. ಬಿಸಿ ಬಿಸಿ ಆದಂಥ ಪ್ರಾನ್ ಮತ್ತು ಆಲೂಗಡ್ಡೆಯ ಏನು ಮೇಡಮ್ ಇದು? ಸುಕ್ಕ. ಎಸ್, ಮನೆಯಲ್ಲೇ ಮಾಡ್ಕೋಬೋದು. ಅಂದರೆ ಇದಕ್ಕೆ ಆಲೂಗಡ್ಡೆ ಹಾಕಿದ್ರೆ ಅದು ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ಪ್ರಾನ್ಗೆ ಅಂತ. ಸಿಗಡಿ ಮತ್ತು ಆಲೂಗಡ್ಡೆ ಹಾಕಿ ಮಾಡಿದಂಥ ಮಂಗಳೂರು ಸ್ಟೈಲಿಯ ಸುಕ್ಕ. ಮಂಗಳೂರು ಶೈಲಿಯ ಸುಕ್ಕ. ಧನ್ಯಲತಾ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮಂಗಳೂರಿನಿಂದ ಬಂದಿದ್ದಾರೆ, ಟೀಚರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮುರಳಿಯವರೇ, ತಿನ್ ನೋಡಿ ಎಷ್ಟು ಮಜವಾಗಿರುತ್ತೆ ಅಂತ ಬೇರೆ ಹೇಳಿದ್ದಾರೆ. ಓಕೆ, ತಿನ್ ನೋಡಿ ಆಮೇಲೆ ನಿಮ್ಗೆ ತಿಳಿಸ್ತೀನಿ. ಓಕೆ, ಟೇಸ್ಟ್ ಮಾಡೋಣ ಮೇಡಮ್, ಬನ್ನಿ. ಧನ್ಯಲತಾ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮೇಡಮ್, ಟೇಸ್ಟ್ ಮಾಡ್ಬೋದಾ? ಬಟ್ ನಾನೇನೋ ಸುಕ್ಕ ಅಂದರೆ ಹಂಗೆ ನೋಡ್ತಾ ಇದ್ದೆ, ಬಟ್ ಆಲೂಗಡ್ಡೆ ಹಾಕಿ ಮಾಡ್ತಾ ಇರೋದು ಇದೇ ಫಸ್ಟ್ ನೋಡ್ತಾರೆ. ಕಾಂಬಿನೇಷನ್ ಒಳ್ಳೆ ಆಗ್ತದೆ. ಪೊಟ್ಯಾಟೊ ಸಖತ್ತಾಗಿರೋ ಪ್ರಾನು ಜೊತೆಗೆ ಆಲೂಗಡ್ಡೆ, ಚಪಾತಿ, ಅದಕ್ಕಿಲ್ಲ ಅಂದರೆ ನೀರು ದೋಸೆ, ನೆನೆಸ್ಕೊಂಡ್ರೆ ಬಾಯಿ ನೀರು ಶುರು ಆಗುತ್ತೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಧನ್ಯಲತಾ ಅವರು ಮಂಗಳೂರಿನಿಂದ ಬಂದು ಒಂದು ಒಳ್ಳೆ ರೆಸಿಪಿನ ಮಾಡಿ ನಮ್ಗೆ ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಪ್ರಾನ್ಸ್ ಆಲೂ ಸುಕ್ಕ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ, ಬ್ಯಾಡಗಿ ಮೆಣಸಿನಕಾಯಿ, ಒಣ ಮೆಣಸಿನಕಾಯಿ, ಧನಿಯಾ, ಗಸಗಸೆ, ಮೆಂತ್ಯ, ಜೀರಿಗೆ, ಕಾಳು ಮೆಣಸು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿ. ಮಿಕ್ಸಿ ಜಾರ್ಗೆ ಹುಣಸೆ ಹಣ್ಣು, ಹುರಿದ ಮಸಾಲೆ, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಬಾಣಲಿಗೆ ತುಪ್ಪ ಹಾಕಿ ಅದು ಬಿಸಿಯಾದ ಮೇಲೆ ಈರುಳ್ಳಿ ಹಾಕಿ ಹುರಿದು ಪ್ರಾನ್ಸ್, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕರಿಬೇವು, ಕೊತ್ತಂಬರಿ ಸೊಪ್ಪು, ಸಣ್ಣಗೆ ಹೆಚ್ಚಿದ ಆಲೂಗೆಡ್ಡೆ, ಉಪ್ಪು, ರುಬ್ಬಿದ ಮಸಾಲ, ನೀರು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಬೆಳ್ಳುಳ್ಳಿ, ಜೀರಿಗೆ ಹಾಕಿ ಗ್ರೈಂಡ್ ಮಾಡಿ ಪ್ರಾನ್ಸ್ಗೆ ಹಾಕಿ ಸಣ್ಣ ಉರಿಯಲ್ಲಿ ಬೇಯಿಸಿ ಕೊತ್ತಂಬರಿ ಸೊಪ್ಪು, ಅರಿಶಿನ ಹಾಕಿ ಹುರಿದರೆ ಪ್ರಾನ್ಸ್ ಆಲೂ ಸುಕ್ಕ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಶೀರ್ವಾದ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪ ನಿಮಗೋಸ್ಕರ. ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಟೀಚರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ಮುರಳಿ ಅವರೇ,
ಗೀ ರೋಸ್ಟಲ್ಲಿ ಯಾವತ್ತಾದರೂ ನೀವು ಕ್ರಾಬನ್ನು ತಿನ್ನಿದ್ದೀರಾ ಸರ್ ಅಂತ ಕೇಳಿದ್ರು. ಇಲ್ಲ ರಘು ಅಂದೆ. ರಘುಸ್ ಕಿಚನಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಸರ್, ಒಂದ್ಸರಿ ಮಾಡ್ತೀನಿ ತಿನ್ ನೋಡಿ ಅಂತ ಇದ್ದಾರೆ. ರಘುಸ್ ಕಿಚನಿಂದ ಬರ್ತಾ ಇದ್ದಾರೆ ಮಿಸ್ಟರ್ ರಘು. ಬನ್ರಿ. ನಮಸ್ಕಾರ ರಘು. ಸರ್, ನಮಸ್ತೆ ಸರ್. ಬನ್ನಿ 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 ಬನ್ನಿ. ಸೂಪರ್ ಸರ್. ಏನ್ ಮಾಡ್ತಾರೆ ರಘು? ಸರ್, ಇವತ್ತು ಕ್ರ್ಯಾಬಲ್ಲಿ ಗೀ ರೋಸ್ಟ್ ಮಾಡೋಣ ಅಂತಿದ್ದೆ. ಕ್ರಾಬಲ್ಲಿ ಗೀ ರೋಸ್ಟು. ಗೀ ರೋಸ್ಟಿನ ಕ್ರಾಬು ತಿಂದ್ರೆ ಅದ್ರ ಮಜಾನೇ ಬೇರೆ. ಏನೇನ್ ಮಾಡಕ್ ತಂದಿದ್ದೀರಾ ರಘು, ಹೇಳ್ಬಿಡಿ. ಕ್ರ್ಯಾಬ್ ಘೀ ರೋಸ್ಟ್ ಬೇಕಾಗುವ ಸಾಮಗ್ರಿಗಳು: ಕ್ರ್ಯಾಬ್, ಕಾರ್ನ್ಫ್ಲೋರ್, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮೆಂತ್ಯ, ಕಾಳುಮೆಣಸು, ಧನಿಯಾ, ಬ್ಯಾಡಗಿ ಮೆಣಸಿನಕಾಯಿ, ಅರಿಶಿನ, ಅಚ್ಚ ಖಾರದ ಪುಡಿ, ನಿಂಬೆಹಣ್ಣು, ಕರಿಬೇವು, ತುಪ್ಪ, ಉಪ್ಪು, ಎಣ್ಣೆ. ಶುರು ಮಾಡೋಣ. ಖಂಡಿತ ಸರ್. ಹೇಳ್ಕೊಳ್ಳಿ ಫಸ್ಟ್ ನಿಮ್ಗೆ. ಸರ್, ಫಸ್ಟ್ ಕ್ರ್ಯಾಬ್ ಮ್ಯಾರಿನೇಟ್ ಮಾಡ್ತೀನಿ ಸರ್. ಒಂದು ಮ್ಯಾನೇಜ್ bowl- ಮಾಡ್ತೀರಾ? ಕೊಟ್ಟೆ 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 ಹಾಕೊಳ್ಳಿ. ಓಹೋ. ಸರ್, ಒಂದು ಚೂರು ಅರಿಶಿನ, ಓಕೆ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಚಿಲ್ಲಿ ಪೌಡ್ರು, ಸ್ವಲ್ಪ ಚಿಲ್ಲಿ ಪೌಡ್ರು, ಓಕೆ, ಸ್ವಲ್ಪ ಉಪ್ಪು. ಇದು ಹಾಕಿ ಸ್ವಲ್ಪ ಒಂದು 1/4 ಗಂಟೆ ಮ್ಯಾರಿನೇಟ್ ಮಾಡ್ಬೇಕು ಸರ್. ಓಕೆ. ಮಸಾಲ ಹುರ್ಕೊಳ್ಳೋದು ಈಗ ಸರ್. ಮಸಾಲ ಉರಿಯೋದು ಉಂಟಾ? ಹೌದೌದು. ಗೀ ರೋಸ್ಟ್ ಅಂದ ತಕ್ಷಣ ಮಸಾಲ ಉರಿಲೇಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಆಶೀರ್ವಾದ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪ. ಶುದ್ಧ ಹಸುವಿನ ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸಾಕು ಸರ್, ಸಾಕು. ಚೂರು ಮೆಂತ್ಯ ಕಾಳು, ಒಂದು ಸ್ವಲ್ಪನೇ ಸ್ವಲ್ಪ ಮೆಂತ್ಯ ಕಾಳು. ಜಾಸ್ತಿ ಹಾಕಿದ್ರೆ ಕಹಿ ಬರುತ್ತೆ. ಸಣ್ಣದೊಂದು ತುಂಡು ಚಕ್ಕೆ, ಓಕೆ, ಸಣ್ಣ ತುಂಡು ಚಕ್ಕೆ. ಒಂದು 2 ಪೀಸ್ ಲವಂಗ ಸರ್ ಹಾಕಿ. ಲವಂಗ ಒಂದು 2 ಪೀಸು, ಚಕ್ಕೆ 1 ಪೀಸು, ಒಂದು 5-6 ಕಾಳು ಮೆಂತ್ಯ, ಧನಿಯಾ ಕಾಳು, ಕೊತ್ತಂಬರಿ ಬೀಜ Okay. ಒಂದು 2 ಸ್ಪೂನ್ ಸರ್. ತುಪ್ಪದಲ್ಲೇ ಇವೆಲ್ಲ ಹುರ್ಕೊಳ್ತಾ ಇದೀವಿ. ಇದು ಗೀ ರೋಸ್ಟ್, ಕ್ರಾಬ್ ಗೀ ರೋಸ್ಟ್ ಅನ್ನ ಮಾಡ್ತಾ ಇದೀವಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. 1 ಸ್ಪೂನು ಕಾಳು ಮೆಣಸು ಹಾಕಿ ಸರ್, ಹಾಕಿ. ಕಾಳು ಮೆಣಸು, ಒಂದು ಚೂರು ಜೀರಿಗೆ ಸರ್. ಸ್ವಲ್ಪ ಜೀರಿಗೆನಾ? ಸ್ವಲ್ಪ ಜೀರಿಗೆ, ಸೋಂಪು ಪರಿಮಳಕ್ಕೆ. ಆ್ಯಕ್ಚುಲಿ ಇದೆಲ್ಲ ಗರಂ ಮಸಾಲೆ ನಾವು ಹಾಕಿ ಮಾಡ್ತೀವಿ. ಬೇಡ ಅಂದ್ರೆ ಡೈರೆಕ್ಟ್ ಗರಂ ಮಸಾಲೆ ಪುಡಿ ಆಮೇಲೆ ಹಾಕ್ಬೋದು. ಹಾಕೋಬೋದಾ? ಹೌದು. ಬಟ್ ಇದರಲ್ಲಿ ನಿಮ್ಮ ಟೇಸ್ಟ್ ಜಾಸ್ತಿ. ಮಜವಾಗಿರುತ್ತೆ ತಿನ್ನಕ್ಕೆ. ಹೌದು. ಲೊಡ್ಡು ಬಿದ್ದಿರೋ ಪುಡಿನ ಹಾಕ್ಬೇಡಿ, ಚೆನ್ನಾಗಿರಲ್ಲ, ಸಾರಲ್ಲ ಚೆನ್ನಾಗಾಗಲ್ಲ. ಈ ಥರ ಉರ್ದು ಮಾಡಿದ್ರೆ ಅದ್ರ ಮಜಾನೇ ಬೇರೆ. ಈ ಸಣ್ಣ ಕಾವಲ್ಲಿ ಚೂರು ಇದ್ರದ್ದು ಘಮ ಬರಬೇಕು. ನಂತರ ಮೆಣಸು, ಬ್ಯಾಡಗಿ ಮೆಣಸು, ಬ್ಯಾಡಗಿ ಮೆಣಸು, ಓಕೆ, ಚೂರು ಬೆಳ್ಳುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಓಕೆ, ಶುಂಠಿ ಕಮ್ಮಿ ಹಾಕ್ಬೇಕು ಸ್ವಲ್ಪ, ಒಂದು 2 ಪೀಸ್ ಅಷ್ಟು ಅಷ್ಟೇ. ಶುಂಠಿ, ಚೂರು ಅರಿಶಿನ ಮಸಾಲೆಗೆ. ಓಕೆ. ಇಷ್ಟೇ ಸರ್, ಮುಗೀತು. ಹೆಚ್ಚು ಕಮ್ಮಿ ಮುಗೀತಾ ಇದು? ಹೌದು, ಇದಾಗಿ. ಬ್ಯಾಡಗಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಮೆಣಸು, ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ ಇವುಗಳೆಲ್ಲ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂಡಿದೀವಿ ನಾವು. ಎಸ್ ಸರ್. ರುಬ್ಕೊಳ್ತಾ ಇದೀರಲ್ಲ? ರುಬ್ಕೊಂತೀವಿ ಅಲ್ಲಿ. ನುಣ್ಣಗೆ ರುಬ್ಕೋಬೇಕು ಇದನ್ನ. ಆ ಕಡೆ ರುಬ್ಕೊಳ್ತಾ ಇರಲಿ, ಈ ಕಡೆ ಎಣ್ಣೆನ ಬಾಂಡ್ಲಿ ಇಟ್ಕೊಂಡು ಎಣ್ಣೆನ ಸ್ವಲ್ಪ ಕಾಯಿಸ್ಕೊಂಡು ಅದರೊಳಗೆ ಎಣ್ಣೆ ಒಳಗಡೆ ಆ ಏಡಿಕಾಯಿನ ಕರಿಬೇಕು. ಎಸ್ ಸರ್. ಏನ್ ಮಾಡ್ತೀರಿ ಇವಾಗ? ಇದಕ್ಕೆ ಮಸಾಲೆ ಹಿಡಿಲಿ ಅಂತ ಸ್ವಲ್ಪ ಮಸಾಲೆ ಹಾಕ್ತೀನಿ ಇದಕ್ಕೆ. ಇದಕ್ಕೂ ಮಸಾಲೆ ಹಾಕ್ಬಿಡ್ತೀರಾ? ಹೌದು, ಸ್ವಲ್ಪ. ಓಹೋ ಹೋ ಹೋ. ನೀವು ಹೋಟ್ಲಲ್ಲಿ ಹಿಂಗೆ ಮಾಡೋದ ಸ್ವಾಮಿ ಇದು? ಖಂಡಿತ ಸರ್. ಓಹ್ ಓಕೆ. ಸ್ವಲ್ಪ ಮಸಾಲ ಮ್ಯಾರಿನೇಷನ್ ಮಾಡಿರ್ತಕ್ಕಂಥ ಏಡಿಕಾಯಿಗೂ ಕೂಡ ಹಾಕೊಳ್ತಾ ಇದೀವಿ. ಚೂರು ಕಾರ್ನ್ಫ್ಲವರ್ ಅದಕ್ಕೇನೆ? ಹೌದು. ಓಕೆ. ಇದು ಹೋಟೆಲ್ ಸ್ಟೈಲು, ನಮಗೆ ಗೊತ್ತಿಲ್ಲ, ಮಾಡಿ ಅದೇನು ಮಾಡ್ತೀರಾ ನೋಡಿ. ಸ್ವಲ್ಪ ಮಸಾಲವನ್ನು ಅಂದರೆ ತುಪ್ಪದಲ್ಲಿ ಉರಿದಿರ್ತಕ್ಕಂತಹ ಮಸಾಲವನ್ನು ಪೇಸ್ಟ್ ಮಾಡಿಕೊಂಡು ಆ ಪೇಸ್ಟಿನಲ್ಲಿ ಒಂದು 2 ಸ್ಪೂನಷ್ಟು ಏಡಿಕಾಯಿಗೆ ಹಾಕಿದ್ದೀವಿ. ಆ ಮ್ಯಾರಿನೇಷನ್ ಇಟ್ಟಿರುವಂಥ ಏಡಿಕಾಯಿಗೆ. ಆಹಾ, ಇದು ಎಕ್ಸ್ಟ್ರಾಡಿನರಿ ರುಚಿ. ಇದು ರೆಸ್ಟೋರೆಂಟ್ ಶೈಲಿ. ಒಳ್ಳೆ ಒಂದು ರೆಸ್ಟೋರೆಂಟಲ್ಲಿ ಮಾಡಿರುವಂಥ ಘಮ ಬರ್ತಾ ಇದೆ, ಗಮ್ಮಂತ ಇದೆ ನೋಡಿ. ಸರ್, ಇದೇನು 50% ಬಾಯ್ಲ್ ಮಾಡಿದ್ರೆ ಸಾಕು. ಉಳಿದು ಮಸಾಲೆಯಲ್ಲಿ ಬೇಯಬೇಕು. ಹಾಂ.
ಏನಕ್ಕಣ ಇದಕ್ಕೆ ಬಿಡಿ ಏನಾಗಿರ್ಬೇಕು. ತುಪ್ಪ ಸರ್, ಗೀ. ತುಪ್ಪ ಹಾಕಿ ಆಶೀರ್ವಾದ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ ಸಾಕಾ? ಓಕೆ, ಎಡಿಕಾಯಿಯ ಗೀ ರೋಸ್ಟನ್ನು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದಾರೆ. ಎಸ್ ಸರ್. ಸರ್, ಬೆಳ್ಳುಳ್ಳಿ ಹಚ್ಕೊಂಡಿರೋದು ಹಾಕಿ ಸರ್. ತುಪ್ಪದಲ್ಲಿ ಬೆಳ್ಳುಳ್ಳಿನ ಹುರ್ಕೊಳ್ತಾ ಇದೀವಿ, ತುಪ್ಪದಲ್ಲೇ ಎಲ್ಲವನ್ನು ಮಾಡ್ತಾ ಇದೀವಿ. ಹಾಕೋಬಹುದು. ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದೀವಿ ತುಪ್ಪದಲ್ಲಿ. ಏನಾದ್ರು ಮೆಣಸಿನ್ಕಾಯಿ ಸ್ವಲ್ಪ ಬೇಕಾ? ಇದು ಗಾರ್ನಿಷ್ಗೆ ಗುಂಟೂರು ಮೆಣಸು. ಓಕೆ, ಗುಂಟೂರು ಮೆಣಸು ಗೊತ್ತಾಗಲ್ಲ, ಇಲ್ಲಿ ಇರೋಂಥ ಇದು ಗೊತ್ತಾಗಲ್ಲ. ಮೆಣಸಿನ್ಕಾಯಿ ಆಯಿಲ್ ಮಸಾಲೆ ಎಲ್ಲ ಹಿಡ್ಕೊಂಡ್ಬಿಟ್ಟು ಚೆನ್ನಾಗಿರುತ್ತೆ ಟೇಸ್ಟ್. ಹಂಗಂತೀರಾ? ಹೌದು. ಸ್ವಲ್ಪ- ಹಾಕ್ರಿ, ನೋಡೇ ಬಣ್ಣ ಹಾಕ್ರಿ. ಓಕೆ, ಸ್ವಲ್ಪ ಕರಿಬೇವು ಆಯ್ತು. ಮೆಣಸಿನ್ಕಾಯಿ ಬೇಡವಾ ಇದಕ್ಕೆ? ಬೇಡ ಇಲ್ಲ, ಬೇಡ ಬೇಡ ಬೇಡ, ಇಷ್ಟೇ. ಸರ್, ರುಬ್ಕೊಂಡಿರೋ ಮಸಾಲ ಹಾಕಿ ಸರ್. ತುಪ್ಪದಲ್ಲೇ ಉರಿದು ಅದನ್ನು ರುಬ್ಬಿರ್ತಕ್ಕಂತಹ ಮಸಾಲವನ್ನು ಹಾಕಿದೀವಿ ಇದಕ್ಕೆ. ಹಾ 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 ಗೀ ರೋಸ್ಟಿನ ಮಸಾಲ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಕಿ ಸರ್. ಇಲ್ಲಿ ಈ ಕ್ರಾಬನ್ನು ಎಣ್ಣೆಯಲ್ಲಿ ಕರೆದಿರುವಂಥದ್ದು ಆಫ್ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಅದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ತುಪ್ಪದಲ್ಲಿ ಫ್ರೈ ಮಾಡಿರೋಂಥದ್ದನ್ನೇ ಹಾಕಿ ರುಬ್ಬಿರೋದು. ಆದ್ದರಿಂದ ಜಾಸ್ತಿ ಹೊತ್ತು ತಿರ್ಗಾ ಏನು ಫ್ರೈ ಮಾಡುವಂಥ ಅವಶ್ಯಕತೆ ಇಲ್ಲ. ಓಹೋ, ಹೋಟೆಲ್ಲಿನ ಶೈಲಿಯ ಕ್ರಾಬ್ ಗೀ ರೋಸ್ಟ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಹಾಕೋಣ? ಓಕೆ ಸರ್. ಎಸ್ ಸರ್. ನಿಂಬೆಹಣ್ಣು ಹಾಕಿ. ಹುಣಸೆ ಹುಳಿ ಬೇಕಿದ್ರೆ ಹಾಕೋಬೋದು. ಇದಕ್ಕಾ? ಹಾಂ, ಹಾಕ್ಬೋದು. ಹುಣಸೆ ಹುಳಿ ರುಬ್ಬುವಾಗ ಹಾಕ್ಬಿಡ್ಬೋದು ಬೇಕಾದ್ರೆ. ಓಕೆ, ಪ್ರಾನ್ ಗೀ ರೋಸ್ಟ್ನ ಮಾಡಿರ್ತೀವಿ, ಚಿಕನ್ ಗೀ ರೋಸ್ಟನ್ನ ಮಾಡಿರ್ತೀವಿ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಾವು ಕ್ರಾಬ್ ಗೀ ರೋಸ್ಟನ್ನು ಯಾವ ರೀತಿ ಯಾವ ಕ್ರಮದಲ್ಲಿ ಹೋಟೆಲ್ಗಳಲ್ಲಿ ಮಾಡ್ತಾರೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾರೆ ರಘು ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಉಪ್ಪು ಆಲ್ರೆಡಿ ಮ್ಯಾರಿನೇಷನ್ಗೆ ಹಾಕಿದ್ದೀನಿ. Okay. ಮಸಾಲೆಗೆಲ್ಲ ಹಾಕಬೇಕೀಗ ಸ್ವಲ್ಪ. ಓಕೆ ಸರ್, ರೆಡಿ ಆಯ್ತು ಸರ್. ಹಾಕ್ಬಿಡಿ ಸರ್, ನೋಡೇ ಬಣ್ಣ ಅದೊಂದು ಗೀ ರೋಸ್ಟ್. ಆಶೀರ್ವಾದ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪವನ್ನು ಹಾಕಿ ಒಳ್ಳೆ ಒಂದು ಕ್ರಾಬ್ ಗೀ ರೋಸ್ಟ್ ಅನ್ನ ಮಾಡ್ತಾ ಇದ್ದಾರೆ ರಘೂಸ್ ಕಿಚನ್ ಇಂದ. ರಘು ಅವರು ಬಂದಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸರ್, ಕ್ರ್ಯಾಬ್ ಗೀ ರೋಸ್ಟ್ ನಮ್ಮ ರಘು ಸ್ಪೆಷಲ್. ರಘೂಸ್ ಹೋಟೆಲ್ ಮಾಡ್ತಕ್ಕಂಥದ್ದು. ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಮಾಡ್ತಕ್ಕಂತಹ ಒಂದು ಕ್ರಾಬ್ ಗೀ ರೋಸ್ಟ್ ಅನ್ನ ಮಾಡಿಕೊಟ್ಟಿದ್ದಾರೆ. ನೋಡಿ ಮುರುಳಿ ಅಂತ ಬೇರೆ ಚಾಲೆಂಜ್ ಮಾಡ್ತಾ ಇದ್ದಾರೆ. ತಿನ್ನೋಣ ನಡೀರಿ, ಖಂಡಿತ ನೋಡೋಣ. ನೋಡಿ ಸರ್. ರಘು, ಹಾಂ ಸರ್. ರಘೂಸ್ ಕಿಚನಿನ ರಘು ಅವರು ಒಳ್ಳೆ ಒಂದು ಕ್ರಾಬ್ ಗೀ ರೋಸ್ಟ್ ಅನ್ನ ಮಾಡಿ ನಮ್ಗೆ ಕೊಟ್ಟಿದ್ದಾರೆ. ಇದಕ್ಕೇನು ಚಪಾತಿ ಗಿಪಾತಿ ಬೇಕು, ದೋಸೆ ಬೇಕು ಅನ್ನೋ ಸೀನ್ಗಳೆಲ್ಲ ಏನೂ ಇಲ್ಲ. ಸ್ವಲ್ಪ ದೊಡ್ಡ ದೊಡ್ಡ ಸೈಜು ಕ್ರ್ಯಾಬ್ ತಂದರೆ ಸ್ವಲ್ಪ ಮಾಂಸ ಜಾಸ್ತಿ ಸಿಗುತ್ತೆ. ಮಸಾಲ ಮಾತ್ರ ಅದ್ಭುತ ಮಾಡಿದ್ದೀರಾ. ಇದು ಈ ಥರ ನಾವು ಹೋಟ್ಲ್ಗಳಲ್ಲಿ ಮಾಡೋದು, ಡೈರೆಕ್ಟಾಗಿ ಬೇಯಿಸಿದ್ರೆ ಅದು ಚೆನ್ನಾಗಿರುತ್ತೆ, ಅದೊಂಥರ ಟೇಸ್ಟ್ ಬೇರೆ. ಬಟ್ ಅದು ಕೂಡಲೇ ತಿಂದರೆ ಮಸಾಲ ಹಿಡ್ಕೊಂಡಿರಲ್ಲ ಜಾಸ್ತಿ. ಇದು ಹಾಂ, ಈಗ ಹೊಸ ರುಚಿ ಚೆನ್ನಾಗಿದೆ ನಮಗೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಗೀ ರೋಸ್ಟ್ ರೀ. ಹೆಂಗಿದೆ ಮಸಾಲ ಅಂದರೆ ಅಷ್ಟೊಂದು ಅದ್ಭುತವಾಗಿದೆ ಮಸಾಲ. ಆ ಮಸಾಲಕ್ಕೆ ತಕ್ಕನಾಗಿ ಅಷ್ಟು ದಪ್ಪನಾಗಿರುವಂಥ ಕ್ರಾಬ್ ಸಿಗ್ಬೇಕು ನಮಗೆ. ಖಂಡಿತ ಹೌದು ಸರ್. ಒಳ್ಳೆ ಖಾರ, ಒಳ್ಳೆ ಉಪ್ಪು, ಆ ಒಳ್ಳೆ ಗೀ ರೋಸ್ಟು ಗಮ್ಮಂತ ಇದೆ ಕೈ. ಈ ಥರ ಒಳ್ಳೆ ಗೀ ರೋಸ್ಟನ್ನು ತಿನ್ನಬೇಕು, ಫಿಶನ್ನು ತಿನ್ನಬೇಕು, ಇಲ್ಲ ಒಂದು ಒಳ್ಳೆ ನಮ್ಮ ಫಿಶ್ ಊಟ ಮಾಡಬೇಕು ಅಂದರೆ ನಮ್ಮ ರಘೂಸ್ ಕಿಚನು ಮಹಾಲಕ್ಷ್ಮಿ ಹೋಟೆಲ್ ಇದೆ. ರಘು ಅವ್ರ ನಂಬರ್ ಕೂಡ ಕೊಡ್ತಾ ಇದೀವಿ. ರಘು ನಂಬರ್ ಹೇಳ್ರಿ ನಿಮ್ಮದು. ಸರ್, 9844 57 57 507 57 507 ಫೋನ್ ಮಾಡಿ ರಘುನೇ ಸಿಗ್ತಾರೆ.
ಈ ಥರದೆಲ್ಲ ಆರ್ಡ್ರ್ ಮಾಡಿಸ್ಕೊಂಡು ಕುತ್ಕೊಂಡು ತಿನ್ಕೊಂಬರ್ಬೋದು. ಥ್ಯಾಂಕ್ ಯು ರಘು. ಥ್ಯಾಂಕ್ ಯು ಸರ್. ಮೊನ್ನೆ ಡ್ರಾಮಕ್ಕೆ ಬಂದಿದ್ರಿ, ತುಂಬಾ ಚೆನ್ನಾಗಾಯ್ತು. ತುಂಬಾ ಅದ್ಭುತವಾಗಿ ಮಾಡಿದೆಪ್ಪ ನೀನು. ನೀವು ಬಂದ್ಮೇಲೆ ಅದು ಕಳೆ ಬಂತು. ನಿಂದು ದ್ರೌಪದಿ ಡ್ಯಾನ್ಸ್ ನೋಡೋಕೆ ಕಣ್ಣೇ ಸಾಲಿಲ್ಲ ನನಗೆ. ಅದ್ಭುತವಾಗಿ ಮಾಡಿದ್ರಿ ನೀವು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕ್ರ್ಯಾಬ್ ಘೀ ರೋಸ್ಟ್ ಮಾಡುವ ವಿಧಾನ: ಒಂದು ಬೌಲ್ಗೆ ಕ್ರ್ಯಾಬ್, ಅರಿಶಿನ, ಅಚ್ಚ ಖಾರದ ಪುಡಿ, ಉಪ್ಪು ಹಾಕಿ ಮಿಕ್ಸ್ ಮಾಡಿ ನೆನೆಯಲು ಬಿಡಿ. ಒಂದು ಪ್ಯಾನ್ಗೆ ತುಪ್ಪ ಹಾಕಿ ಅದು ಬಿಸಿಯಾದ ಮೇಲೆ ಮೆಂತ್ಯ, ಚಕ್ಕೆ, ಲವಂಗ, ಧನಿಯಾ, ಕಾಳುಮೆಣಸು, ಬ್ಯಾಡಗಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಅರಿಶಿನ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಇದರಲ್ಲಿ ಸ್ವಲ್ಪ ಮಸಾಲವನ್ನು ನೆನೆಸಿಟ್ಟ ಕ್ರ್ಯಾಬ್ಗೆ ಹಾಕಿ ಕಾರ್ನ್ಫ್ಲೋರ್ ಸೇರಿಸಿ ಮಿಕ್ಸ್ ಮಾಡಿ ಕಾದ ಎಣ್ಣೆಯಲ್ಲಿ ಕರಿದುಕೊಳ್ಳಿ. ಒಂದು ಪ್ಯಾನ್ಗೆ ತುಪ್ಪ ಹಾಕಿ ಅದು ಬಿಸಿಯಾದ ಮೇಲೆ ಬೆಳ್ಳುಳ್ಳಿ, ಈರುಳ್ಳಿ, ಗುಂಟೂರು ಮೆಣಸಿನಕಾಯಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಕರಿದ ಕ್ರ್ಯಾಬ್, ನಿಂಬೆ ರಸ, ಉಪ್ಪು ಹಾಕಿ ಫ್ರೈ ಮಾಡಿದರೆ ಕ್ರ್ಯಾಬ್ ಘೀ ರೋಸ್ಟ್ ರೆಡಿ ಟು ಟೇಸ್ಟ್. ಅದೇನೋ ಅಡುಗೆ ಮಾಡಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದ್ಬಿಟ್ಟಿರೋ ಥರ ಕಾಣ್ತಾ ಇದೆ. ಮೇಡಮ್ ಬನ್ನಿ. ನಮಸ್ಕಾರ. ನಮಸ್ಕಾರ. ಏನು ನಿಮ್ಮ ಹೆಸರು? ಲಾವಣ್ಯ ಸರ್. ಲಾವಣ್ಯ. ಏನು ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್. ಯಜಮಾನ್ರು? ರಿಯಲ್ ಎಸ್ಟೇಟ್ ಬಿಸ್ನೆಸ್. ಮನೆಯಲ್ಲಿದೆ? ತ್ಯಾಗರಾಜ್ ನಗರ್ ಸರ್. ಓಕೆ. ಎಷ್ಟು ಜನ ಮಕ್ಕಳು? ಇಬ್ರು ಸರ್. ಏನು ಮಾಡ್ತಾರೆ ಮೇಡಮ್? ಮಗಳು ಫಸ್ಟ್ ಸ್ಟ್ಯಾಂಡರ್ಡು, ಮಗ ಈಗ ಪ್ಲೇ ಹೋಮ್. ಓಕೆ. ಏನು ಅಡುಗೆ ಮಾಡ್ತಾ ಇದ್ದೀರಿ? ಚಿಕನ್ ಸರ್. ಚಿಕನ್ ಏನು ಮಾಡ್ತಾ ಇದ್ದೀರಿ? ಚಿಕನ್ ಕ್ಯಾಶ್ಯೂಡ್ ಫ್ರೈ ಅಂತ. ಅಯ್ಯಯ್ಯೋ, ಯಾರಿಗೆ ಇಷ್ಟನಾ ನಿಮ್ಮಲ್ಲಿ? ಮಕ್ಳಿಗೂ ಇಷ್ಟ, ನಮ್ಮ ಹಸ್ಬೆಂಡ್ಗೂ ಇಷ್ಟ, ಇದೆ ಎಲ್ಲರಿಗೂ ಇಷ್ಟ. ಓಕೆ. ಏನು ಅಡುಗೆ ಮಾಡ್ತಾ ಇದ್ದೀರಿ? ಚಿಕನ್ ಕ್ಯಾಶ್ಯೂಡ್ ಫ್ರೈ ಅಂತ. ಶುರು ಮಾಡೋಣ. ಹಾ. ಮಾಡಕ್ಕೆ ಏನೇನು ತಿಂದಿದ್ದೀರಾ? ಚಿಕನ್ ಕ್ಯಾಶ್ಯೂ ಫ್ರೈ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಗೋಡಂಬಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೊಸರು, ಬ್ಯಾಡಗಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ, ಅರಿಶಿನ, ಉಪ್ಪು, ತುಪ್ಪ, ಎಣ್ಣೆ. ಶುರು ಮಾಡೋಣ. Okay, ಏನು ಕೊಡಿ ಫಸ್ಟ್ ನಿಮಗೆ? ಸರ್ ನನಗೆ ಫಸ್ಟು ಇದು ಮ್ಯಾರಿನೇಟ್ ಮಾಡೋಕ್ಕೆ ಒಂದು ಬೌಲ್ ಕೊಟ್ಬಿಡಿ. ಹಾಗೆ ಇದು ಡ್ರೈ ಫ್ರೈ ಮಾಡ್ಕೊಳ್ಬೇಕು ಒಂದು ಪ್ಯಾನ್. ಆಯಿತು. ಫಸ್ಟು ಮ್ಯಾರಿನೇಟ್ ಮಾಡ್ಕೊಳ್ಳಿ. ಚಿಕನ್ ಸರ್ ಹಾಕಿ ಲಾವಣ್ಯ. ಹಾಫ್ ಕೆ ಜಿ ಚಿಕನ್ನು. ಆಯಿತು. ಹಾಫ್ ಕೆ ಜಿ ಚಿಕನ್ನು. ಮೊಸರು ಸರ್. ಎಸ್. ಒಂದು 3.5 ಸ್ಪೂನ್ಸ್ ಹಾಕಿದ್ದೀನಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮ್ಯಾರಿನೇಷನ್ಗೋಸ್ಕರ ನಾವು ಬಳಸ್ತಾ ಇದೀವಿ ಹಟ್ಸನ್ ಕರ್ಡನ್ನು. ಗಟ್ಟಿಯಾದಂಥ ಕರ್ಡು ಹಟ್ಸನ್ ಕರ್ಡ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಎಸ್ ಮೇಡಮ್. ಸ್ವಲ್ಪ ಅರಿಶಿನ ಹಾಕಿ. ಸ್ವಲ್ಪ ಅರಿಶಿನ, ಸ್ವಲ್ಪ ಮೊಸರು, ಸ್ವಲ್ಪ ಉಪ್ಪು. ಓಕೆ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ. ಏನು ಮಕ್ಳ ಹೆಸರು? ಮಗಳು ಯೋಷಿತಾ. ಯೋಷಿತಾ. ಮಗ ಸದ್ವಿನ್ ಅಂತ. ಇದು ಹಂಗೆ ಡ್ರೈ ರೋಸ್ಟಾ? ಡ್ರೈ ರೋಸ್ಟ್. ಓಕೆ. ಕರಿಬೇವು. ಓಕೆ. ಇದು ಜಾಸ್ತಿ ಹೋಟ್ಲಿಗೆ ಹೋಗ್ತೀರಾ? ಕರಿಬೇವು. ಹಾಂ ಸರ್. ಯಾವ ಹೋಟ್ಲಿಗೆ ಹೋಗ್ತೀರಿ? ಎಲ್ಲ ನಾನ್ ವೆಜ್ ಹೋಟ್ಲೆ. ಎಲ್ಲ ಹೋಟ್ಲುಗಳು ಫಿನಿಶ್ ಮಾಡಿದ್ದೀರಾ? ಹಾಂ ಸರ್. ಕರಿಬೇವು ಜಾಸ್ತಿ. ಕರಿಬೇವು, ಬ್ಯಾಡಗಿ ಮೆಣಸಿನ್ಕಾಯಿ ಇದೆ, ಖಾರದ ಮೆಣಸಿನ್ಕಾಯಿ ಇದೆ, ಸಿಮ್ಮಲ್ಲಿ ಬೇಯಬೇಕು. ಜೊತೆಗೆ ಸ್ವಲ್ಪ ಕರಿಬೇವನ್ನ ಹಾಕೊಂಡಿದ್ದಾರೆ. ಇದು ಸಿಮ್ಮಲ್ಲೇ ಫುಲ್ ಕ್ರಿಸ್ಪಿ ಆಗಬೇಕು. ಓಕೆ. ಮಾಡಿ. ಯಾರು ಹೇಳ್ಕೊಟ್ಟಿದ್ದು ಅಡುಗೆ ಇದು ನಿಮಗೆ? ಇದು ನಮ್ಮ ಅಪ್ಪನ ತಂಗಿ, ಅವರು ಹೇಳ್ಕೊಟ್ಟಿದ್ದಾರೆ. ನಿಮ್ಮ ಅಪ್ಪನ ತಂಗಿ? ನಮ್ಮ ಅತ್ತೆ. ನಿಮ್ಮ ಅತ್ತೆಯವ್ರು ಇದ್ದಾರಾ? ಸೋದರತ್ತೆ. ಇದ್ದಾರಾ? ಇದ್ದಾರೆ, ಬಂದಿದ್ದಾರೆ. ಬಂದಿದ್ದಾರಾ ನಿಮ್ಮ ಜೊತೆಗೆ? ನೀನೆ? ಹಾಂ, ಬಂದಿದ್ದಾರೆ. ವೆರಿ ಗುಡ್. ಯಾರು ನಿಮ್ಮ ಸೋದರತೆ ಜೊತೆ ಬಂದ್ರಾ ನೀವು? ಓಕೆ. ಒಳ್ಳೆ ಈ ಬ್ಯಾಡಗಿ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ ಜೊತೆಗೆ ಕರಿಬೇವುಗಳನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀವಿ. ಎಸ್ ಮೇಡಮ್. ನೆಕ್ಸ್ಟ್ ಇದು ಸ್ವಲ್ಪ ಆಗ್ಲಿ. ಆಮೇಲೆ ಇದಕ್ಕೆ ಕ್ಯಾಶ್ಯೂ ಹಾಕೊಂಡು ಏನು ಅಷ್ಟೊಂದು ಹಾಕ್ತಾ ಇದ್ದೀರಾ? ರುಬ್ಬಿಂಗ ಇದೆಲ್ಲ? ಡ್ರೈ ಪುಡಿ ಸರ್. ಇದನ್ನ ಮಾಡಿ ಇಟ್ಕೊಂಡ್ಬಿಡ್ಬೋದು, ಡ್ರೈ ಪುಡಿ. ಓಕೆ. ಯಾವಾಗ ಬೇಕಾದ್ರೂ ನೀವು ಈ ತರ ಮ್ಯಾರಿನೇಟ್ ಮಾಡ್ಕೊಂಡು ಓಕೆ ಹಾಕೊಂಡು ಇದು ಮಾಡ್ಕೋಬಹುದು. ಇದೇನು ಕೆಡಲ್ಲ. ಆಯ್ತು, ಬರ್ಕೊಂಡ್ವಿ. ಸಾಕನ್ಸುತ್ತೆ ಸರ್. ಸಾಕನ್ಸುತ್ತೆ. ಇದು ಕಪ್ಪಗ ಬಿಡಿ ಬಿಡಿ ಬಿಡಿ. ಕಪ್ಪಾಗ್ಬಿಟ್ರೆ ಮಜಾ ಹೋಗ್ಬಿಡುತ್ತೆ. ಸಾಕಾ? ಸಾಕು ಸರ್. ಎಸ್ ಮೇಡಮ್. ಇದು Next. ಡ್ರೈ ಪುಡಿ ಮಾಡ್ಕೊಳ್ಬೇಕು. ಮಾಡ್ಕೊಳ್ಳಿ. ಇದನ್ನ ಫುಲ್ ಪುಡಿ ಮಾಡ್ಕೊಳ್ಳೋಣ. ಹಾಕಿ. ಹಾಕಿ ಒಂದ್ಸರಿ ನೋಡೋಣ. ಎಸ್. ಎಸ್ ಮೇಡಮ್. ಪುಡಿ ರೆಡಿ ಆಯ್ತು. ಸರಿ, ಈ ತರ ಪುಡಿ. ಒಳ್ಳೆ ಖಾರದ ಪುಡಿ ಅದು. ಒಣಮೆಣಸಿನ್ಕಾಯಿ ಇದೆ, ಕರಿಬೇವು ಇದೆ, ಗೋಡಂಬಿ ಕೂಡ ಇದೆ.
ಏನು ಕೊಡಲಿ? ಗೀ, ಆಶೀರ್ವಾದ್ ಗೀ ಕೊಡಿ. ಆಶೀರ್ವಾದ್ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪ. ಪ್ರತ್ಯೇಕವಾಗಿ ಹಸುವಿನ ಹಾಲನ್ನು ಶೇಖರಣೆ ಮಾಡಿ ಸ್ಲೋ ಕುಕಿಂಗ್ ಪ್ರೋಸೆಸ್ ಅಲ್ಲಿ 66 ಗುಣಮಟ್ಟದ ಪರೀಕ್ಷೆಯಲ್ಲಿ ಪಾಸ್ ಆಗಿರ್ತಕ್ಕಂಥ ITC ಅವರ ಈ ಆಶೀರ್ವಾದ್ ಸ್ವಸ್ತಿ ಗೀನಲ್ಲಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರೆಸಿಪಿ ಆಫ್ ದಿ ವೀಕ್ ಅನ್ನ ಮಾಡ್ತಾ ಇದ್ದಾರೆ. ಲಾವಣ್ಯ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಎಷ್ಟು ಬೇಕು ನೋಡ್ಕೊಳ್ರಿ. ಸಾಕಾ? ಓಕೆ. ಸ್ವಲ್ಪ ಆಯಿಲ್ ಸ್ವಲ್ಪ ಎಣ್ಣೆ, ಜಾಸ್ತಿ ತುಪ್ಪ. ಓಕೆ ಮೇಡಮ್. ಫಸ್ಟ್ ಗೋಡಂಬಿ ಸ್ವಲ್ಪ ಫ್ರೈ ಮಾಡಿ ತೆಕ್ಕೊಂಡ್ಬಿಡ್ತೇನೆ ಆಯ್ತು. ಗಾರ್ನಿಷ್ಗೆ. ತುಪ್ಪದಲ್ಲಿ ಸ್ವಲ್ಪ ಗೋಡಂಬಿಯನ್ನು ಫ್ರೈ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ಆಮೇಲೆ ತಿರ್ಗಾ ಅದಕ್ಕೋಸ್ಕರ ನೀವು ರೆಡಿ ಮಾಡ್ಕೋಬೇಕು. ಗಾರ್ನಿಷ್ಗೆ ರೆಡಿ ಮಾಡ್ಕೊಂಬಿಟ್ಟಿದ್ರೆ ಸಾಕು. ಎಸ್ ಮೇಡಮ್. ಆನಿಯನ್ ಹಾಕೊಳ್ಳೋಣ. ಹಾಕಿ ಹಾಕಿ ಹಾಕಿ. 2 ಆನಿಯನ್ ಹಾಕಿದ್ದೀನಿ. ಫುಲ್ ಗೋಲ್ಡನ್ ಬ್ರೌನ್ ಆಗಬೇಕಿದು. ಹೌದಾ? ಅದಾದಮೇಲೆ ನಾವು ಮ್ಯಾರಿನೇಟ್ ಮಾಡಿರೋದನ್ನ ಎಸ್ ಮೇಡಮ್. ಸರಿ, ಈಗ ಮ್ಯಾರಿನೇಟ್ ಮಾಡಿದ್ರೆ ಚಿಕನ್ ಹಾಕೊಂಡ್ಬಿಡ್ತಾ ಇದ್ದೀರಾ? ಹಾಂ, ಹಾಕೊಂಡು ಮೊಸರಿನಲ್ಲಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟಿನಲ್ಲಿ, ಅರಿಶಿನ, ಉಪ್ಪಿನಲ್ಲಿ ನೆಂದಿರ್ತಕ್ಕಂಥ ಚಿಕನ್ ಇದು. ಅದೇ ನೀರು ಬಿಟ್ಕೊಂಡು ಅದರಲ್ಲೇ ಸುಂಡಬೇಕು. ಇದಾ? ಹಾಂ, ಚಿಕನ್. ಸೊ ಮುಚ್ಚಿಟ್ಬಿಡೋಣ ಸರ್ ಒಂದು ಸ್ವಲ್ಪ. ಕುಶಣ, ಇನ್ನೇನು ರುಬ್ಕೊಳ್ಳೋದಿದೆಯಾ? ಏನೂ ಇಲ್ಲ ನೋ ಸರ್, ರುಬ್ಬಿಂಗ್ ಎಲ್ಲ ಮುಗೀತಾ? ಎಲ್ಲ ಆಮೇಲೆ ಇದು ಸರ್, ನೀವು ಆಯುರ್ವೇದಿಕ್ ಇದು ತೋರಿಸ್ತಾ ಇದ್ದೀರಲ್ಲ, ಹೌದು. ಅದರಲ್ಲಿ ನಾನು ಪ್ರತಿಯೊಂದು ಮಕ್ಕಳಿಗೆ ಎಲ್ಲ ಅದನ್ನ ಪ್ರಯೋಗ ಮಾಡೇ ಮಾಡ್ತೀನಿ. ಅವ್ರು ಹೇಳ್ಕೊಡೋದನ್ನ ಎಲ್ಲ. ಹೆಂಗಿದೆ, ಏನಿಸ್ತು? ತುಂಬಾ ಒಳ್ಳೆ ರಿಸಲ್ಟ್ ಸರ್. ಆಕ್ಚುಲಿ ನನ್ನ ಮಗ ಬಂದು 2 years 5 months ಇದ್ದ. ಸ್ವಲ್ಪ ತೊದ್ಲಕ್ ಸ್ಟಾರ್ಟ್ ಮಾಡಿದ್ದ ಅವನು. ತುಂಬಾ ಭಯ ಆಗೋಗಿತ್ತು ನನಗೆ. ENT ಸ್ಪೆಷಲಿಸ್ಟ್ ಅಂತ ಎಲ್ಲಾ ಕಡೆ ತೋರಿಸ್ಬಿಟ್ಟೆ ನಾನು. ನಾವು ತೋರಿಸಿದ್ವಿ ಅದನ್ನ. ಆ ರೆಸಿಪಿ ಇವತ್ತವರೆಗೂ ಫಾಲೋ ಮಾಡ್ತಿದ್ದೀನಿ ಸರ್. ದಿನ ಬೆಳಗ್ಗೆ ಅವ್ರು ಹೇಳಿರೋ ತರ ಅದನ್ನ ಯೂಸ್ ಮಾಡಿ ದಿನ ಇವತ್ತಿಗೂ ಹಾಕ್ತಾ ಇದ್ದೀನಿ ಸರ್. ಅದು ಹಾಕ್ದಾಗಿಂದ ಅವನಿಗೆ ಫುಲ್ ಕಂಪ್ಲೀಟ್ ತೊದ್ಲದ್ ಹೋಗಿದೆ. ಥ್ಯಾಂಕ್ ಯು ಮೇಡಮ್, ಬಹಳ ಖುಷಿ. ಅದು ನಾನು ಹೇಳಲೇಬೇಕು ಅಂತ, ಬಿಕಾಸ್ ಭಯ ಆಗೋಗಿತ್ತು ನನಗೆ. ಕೆಲವೊಂದ್ರೆ ಎಲ್ಲ ನಾವು ಟ್ರೈ ಮಾಡಕ್ ಆಗಲ್ಲ ಮೇಡಮ್. ಫುಡ್ ಅಂದ್ರೆ ಚೆನ್ನಾಗಿದೆ ಅಂತ ಇಲ್ಲಿ ಹೇಳ್ತೀವಿ, ಅದು ಮೆಡಿಸಿನ್. ಅದು ಯಾರಾದ್ರೂ ಈಗ ಹೇಳಿದ್ರೆ ಗೊತ್ತಾಗದು ನಮ್ಗೆ. ನೋಡಿ, ನೀವು ಹೇಳಿದ್ದಕ್ಕೆ ನಮ್ಗೆ ಗೊತ್ತಾಯ್ತು ಅದನ್ನ. ವೆರಿ ಗುಡ್ ಮೇಡಮ್, ಖುಷಿ ಆಯ್ತು. ಈಗ ಈ ಡ್ರೈ ಪುಡಿ ಮಾಡ್ಕೊಂಡಿದ್ದೀವಿ. ಈಸಿ, ಯಾವ್ದೋ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಇವರು. ಹಾಕ್ರಿ 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 ಹಾಕ್ರಿ. ಇದು ಎಷ್ಟು ಬೇಕೋ ಪುಡಿ ಅಷ್ಟು ಹಾಕೋಬಹುದು, ಖಾರ ನೋಡ್ಕೊಂಡು. ಖಾರ ಮತ್ತು ಗೋಡಂಬಿ ಮತ್ತು ಕರಿಬೇವು 3ರ ಮಿಶ್ರಣ ಇದ್ರೊಳಗಿದೆ. ಇದು ರೆಡ್ ಚಿಕನ್ ನಿಮ್ಮ ಮನೇದಾ? ಹಾಂ ಸರ್. ಪುಡಿ ಮಾಡಿ ಇಟ್ಕೊಳ್ಳಿ. ಯಾವಾಗ ಚಿಕನ್ ಮಾಡ್ತೀರಾ ಅದ್ರ ಮೇಲೆ ಈ ಪುಡಿ ಹಾಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸ್ವಲ್ಪ ಸ್ವಲ್ಪ ಹಾಕಿ ಸರ್. ಕಟ್ಟ ಕಡೆಯದಾಗಿ ನಮ್ಮ ಆಶೀರ್ವಾದ್ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಎಷ್ಟು ಬೇಕು ಮೇಡಮ್? ಸ್ವಲ್ಪ ಹಾಕಿ ಸರ್. ಸಾಕು ಸಾಕಾ? ಸಾಕು. ಆಫ್ ಮಾಡಿಬಿಡಿ ಸರ್. ಆಫ್ ಮಾಡೋಣ? ಹಾಂ, ಡಿಶ್ ಔಟ್ ಮಾಡಿ. ಸರ್, ಚಿಕನ್ ಕ್ಯಾಶ್ಯೂ ಫ್ರೈ ರೆಡಿ ಆಗಿದೆ ಸರ್. ಟೇಸ್ಟ್ ಮಾಡಿ ಹೇಳಿ. ಚಿಕನ್ ಕ್ಯಾಶ್ಯೂ ಫ್ರೈನ ರೆಡಿ ಮಾಡಿದ್ದಾರೆ ನಮ್ಮ ಆಶೀರ್ವಾದ್ ಸ್ವಸ್ತಿ. ರೆಸಿಪಿ ಆಫ್ ದಿ ವೀಕನ್ನು ಮಾಡೋಕ್ಕೋಸ್ಕರ ಬಂದಿದ್ದಾರೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಮಾಡೋ ಕ್ರಮ ಚೆನ್ನಾಗಿದೆ, ಅಡುಗೆ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀವಿ. ಆದರೂ ಸುಲಭವಾದಂಥ ಕ್ರಮದಲ್ಲಿ ಒಂದು ಚಿಕನನ್ನು ಮಾಡಿದ್ದಾರೆ. ಫಸ್ಟು ತಿಂತೀನಿ, ಆಮೇಲೆ ನಿಮ್ಗೆ ಹೇಳ್ತೀನಿ. ನಡೀರಿ ಮೇಡಮ್. ಒಳ್ಳೆ ಚಿಕನ್ನು, ಈಸಿ ಆದಂಥ ಚಿಕನ್ ಇದು ಇವ್ರು ಮಾಡಿರೋದು. ಅದರೊಳಗೆ ಏನು ಕತೆ ಇಲ್ಲ ಅಂದ್ಕೊಂಡಿದ್ದೀನಿ ನಾನು. ಸಿಕ್ಕಾಪಟ್ಟೆ ಈಸಿಯಾಗಿರೋ ಚಿಕನ್ ಮಾಡಿಬಿಟ್ಟಿದ್ದಾರೆ. ಚೆನ್ನಾಗಿದೆ ಚಿಕನ್ನು. ಏನಕ್ಕೆ ನಿಮ್ಮಮ್ಮ ಚಿಕನ್ ತಿನ್ನಲ್ಲ? ಸಣ್ಣ ಆಗಕ್ಕೆ ಚಿಕನ್ ತಿನ್ನಲ್ವಾ? ಟಿವಿಲಿ ಹೇಳ್ಬಿಡಿಯಲ್ಲ ಮಗಳು, ಅದೆಲ್ಲ ಗೊತ್ತಿಲ್ಲ. ಓಕೆ, ಈಸಿ ಚಿಕನು, ಏನು ದೊಡ್ಡ ರಾಕೆಟ್ ಸೆನ್ಸ್ ಎಲ್ಲ ಏನೂ ಇಲ್ಲ. ಆ ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಇನ್ಸ್ಟೆಂಟಾಗಿ ಯಾವಾಗ ಬೇಕಾದರೂ ಮಾಡ್ಕೋಬೋದು. ಎಷ್ಟು ಜನ ಬಂದರೂ ಮಾಡ್ಕೊಬೋದು. ಚಿಕನ್ ತಂದ್ಬಿಟ್ಟು ಮ್ಯಾರಿನೇಟ್ ಮಾಡ್ಕೊಳ್ಳೋದು ಒಂದು ಅರ್ಧ ಅವರ್ 3/4 hour ಮ್ಯಾರಿನೇಟ್ ಮಾಡಿದ್ರೆ ಇನ್ನೂ ಚೆನ್ನಾಗಾಗುತ್ತೆ ಚಿಕನ್. ಸೊ ದ ಟೆಂಡರ್ ಆಗಿರುತ್ತೆ. ಚೆನ್ನಾಗಿದೆ, ಚೆನ್ನಾಗಿದೆ. ಕ್ಯಾಶ್ಯೂ, ಕರಿಬೇವು ಎಲ್ಲ ಬಿದ್ದಿದೆ. ಹೌದು, ಸಕ್ಕತ್ತಾಗಿದೆ ಚಿಕನು. ಅದು ಆಶೀರ್ವಾದ್ ಸ್ವಸ್ತಿ ಗೀ ಹಾಕಿರೋದು. ಆ ಗೀ ಅದ್ರ ಮೇಲೆ ಈ ಗೋಡಂಬಿ
ಆಮೇಲೆ ಆ ಪುಡಿ ಕಳೆದೋಗ್ಬಿಡ್ತೀರಾ. ಓಕೆ, ಇದನ್ನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಿದ್ದಾರೆ ಲಾವಣ್ಯವರು ಮಾಡಿದ್ದಾರೆ. ಲಾವಣ್ಯ ಅಂತ ಹೇಳಿ ಸರ್ ಅಂತ ಹೇಳಿದ್ರೆ ಲಾವಣ್ಯ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಚಿಕನ್ ಕ್ಯಾಶ್ಯೂ ಫ್ರೈ ಮಾಡುವ ವಿಧಾನ. ಒಂದು ಬೌಲ್ಗೆ ಚಿಕನ್, ಮೊಸರು, ಅರಿಶಿನ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೆನೆಸಿಡಿ. ಒಂದು ಪ್ಯಾನ್ಗೆ ಬ್ಯಾಡಗಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ, ಕರಿಬೇವು ಹಾಕಿ ಹುರಿದು ಗೋಡಂಬಿ ಹಾಕಿ ಫ್ರೈ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ಒಂದು ಬಾಣಲಿಗೆ ತುಪ್ಪ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಗೋಡಂಬಿ ಹಾಕಿ ಹುರಿದು ತೆಗೆದಿಟ್ಟು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನೆನೆಸಿಟ್ಟ ಚಿಕನ್ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಇದಕ್ಕೆ ತಯಾರಿಸಿಕೊಂಡ ಮಸಾಲಾ ಪುಡಿ ಹಾಕಿ ನೀರು ಚಿಮುಕಿಸಿ ಉಪ್ಪು ತುಪ್ಪ ಸೇರಿಸಿ ಫ್ರೈ ಮಾಡಿ ಮೇಲೆ ಹುರಿದ ಗೋಡಂಬಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಚಿಕನ್ ಕ್ಯಾಶ್ಯೂ ಫ್ರೈ ರೆಡಿ ಟು ಈಟ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆಶೀರ್ವಾದ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪ ನಿಮಗೋಸ್ಕರ. ಇದೇ ಬೇಕಾಗಿತ್ತಾ? ಮುಗೀತ್ ಕತೆ. ನಾಳೆ ಭಾನುವಾರದಿಂದ ಬ್ಯಾಟಿಂಗ್ ಶುರುನಾ? ಥ್ಯಾಂಕ್ ಯು ಮೇಡಮ್. ಆಶೀರ್ವಾದ ಸ್ವಸ್ತಿನ ಹಾಕಿ ಮಾಡಿರ್ತಕ್ಕಂಥ ರೆಸಿಪಿ ಆಫ್ ದಿ ವೀಕ್ ಲಾವಣ್ಯ ಅವರು ಒಳ್ಳೆ ಒಂದು ಚಿಕನ್ ಮಾಡಿಕೊಟ್ಟಿದ್ದಾರೆ. ಈಸಿ ಚಿಕನ್ ಮಾಡಿಕೊಟ್ಟಿದ್ದಾರೆ. ಮನೇಲಿ ನೀವು ಮಾಡ್ಕೋಬೋದಂತ ಚಿಕನ್ ಮಾಡಿಕೊಟ್ಟಿದ್ದಾರೆ. ಅದ್ಭುತವಾಗಿ ಮಾಡಿದ್ರು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಲಾವಣ್ಯ ಅವರೇ. ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ಬೇಕು. ನೀವು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ವೆರಿ ಸಿಂಪಲ್, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮನ್ನು ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿಗೋಸ್ಕರ ನಾವು ಕಾಯ್ತಾ ಇದೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ